ಆತ್ಮೀಯ ವಿದ್ಯಾರ್ಥಿಗಳೇ, BA 3ನೇ ಸೆಮಿಸ್ಟರ್ಯ ಐಚ್ಛಿಕ ಕನ್ನಡ ಪತ್ರಿಕೆಯಲ್ಲಿ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ, ಅದರಲ್ಲೂ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅವಲೋಕನ ಮಾಡ್ತಾ ಇದ್ದೀವಿ. ಕಳೆದ ಪಾಠಗಳಲ್ಲಿ ಕಾವ್ಯ ಲಕ್ಷಣಗಳು, ಕಾವ್ಯ ಪ್ರಯೋಜನಗಳು, ರಸ ಸಿದ್ಧಾಂತ, ಭರತನ ನಾಟ್ಯಶಾಸ್ತ್ರ ಕೃತಿ, ಸ್ಥಾಯಿ ಭಾವ, ಸಂಚಾರಿ ಭಾವ, ರಸಭಾವ, ಈ ಎಲ್ಲ ವಿಚಾರಗಳನ್ನು ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಅವಲೋಕನ ಮಾಡಿದ್ದೀವಿ. ಅದರ ಒಂದು ಮುಂದುವರೆದಂತಹ ಭಾಗ ರಸ ಸಿದ್ಧಾಂತಕ್ಕೆ ಇಮ್ಮಡಿ ಎನ್ನುವಂತೆ, ಪೂರಕ ಎನ್ನುವಂತೆ, ಇನ್ನೊಂದು ಭಾರತೀಯ ಕಾವ್ಯ ಮೀಮಾಂಸೆಯ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ಹಾಗೂ ಪ್ರಮುಖ ಸಿದ್ಧಾಂತ ಯಾವುದು ಅಂತಂದ್ರೆ ಅದು ಧ್ವನಿ ಸಿದ್ಧಾಂತ. ಇಂತಹ ಧ್ವನಿ ಸಿದ್ಧಾಂತವನ್ನ ಆನಂದವರ್ಧನ ಎಂಬ ಕಾವ್ಯ ಮೀಮಾಂಸೆಕಾರ ಇದನ್ನ ಭಾರತೀಯ ಸಾಹಿತ್ಯಕ್ಕೆ, ಭಾರತೀಯ ಕಾವ್ಯ ಮೀಮಾಂಸೆ ಕ್ಷೇತ್ರಕ್ಕೆ ಒಂದು ಪ್ರಮುಖವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾನೆ. ಧ್ವನಿ ಸಿದ್ಧಾಂತದ ಉಪಯೋಗ ಏನು, ಆನಂದವರ್ಧನ ಇದನ್ನ ಯಾಕೆ ಹೇಳಿದ, ರಸ ಸಿದ್ಧಾಂತ ಈಗಾಗಲೇ ಇತ್ತು, ಭರತ ಹೇಳಿದ್ದಾನ ವಿಭಾವ ಅನುಭಾವ ವಿಭಿಚಾರಿ ಸಂಯೋಗಾತರ ರಸ ನಿಷ್ಪತ್ತಿ, ಅಷ್ಟೇ ಸಾಕಾಗಿತ್ತು. ಅದಕ್ಕಿಂತಲೂ ಈ ಒಂದು ಸಿದ್ಧಾಂತ ಅವಶ್ಯ ಇತ್ತೇ. ಕಾವ್ಯಶಾತ್ಮ ಧ್ವನಿ ಅಂತಕ್ಕಂತಹ ಸೂತ್ರ ನಮಗೆ ಕಾವ್ಯ ಕ್ಷೇತ್ರಕ್ಕೆ, ಮೀಮಾಂಸೆ ಕ್ಷೇತ್ರಕ್ಕೆ ಅವಶ್ಯಕತೆ ಇತ್ತೇ. ಇಂತಹ ಎಲ್ಲ ಚರ್ಚೆಗಳಿಗೆ, ಎಲ್ಲ ಪ್ರಶ್ನಾರ್ಥಕ ವಿಚಾರಗಳಿಗೆ ಆನಂದವರ್ಧನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಒಂದು ಸ್ಪಷ್ಟವಾದಂತಹ ಸಲಹೆಯನ್ನ, ಸ್ಪಷ್ಟವಾದಂತಹ ಪರಿಹಾರವನ್ನ ತನ್ನ ಕಾವ್ಯಶಾತ್ಮ ಧ್ವನಿ ಅಂತಕ್ಕಂತಹ ಸಿದ್ಧಾಂತದ ಮೂಲಕವಾಗಿ ಆತ ತಿಳಿಸಲ್ಪಡ್ತಾ ಇದ್ದಾನೆ. ಬನ್ನಿ ವಿದ್ಯಾರ್ಥಿಗಳೇ, ರಸ ಸಿದ್ಧಾಂತದಷ್ಟೇ ಧ್ವನಿ ಸಿದ್ಧಾಂತವು ಏನಾಗ್ತಾ ಇದೆ ಅಂತಂದ್ರೆ ಕಾವ್ಯ ಮೀಮಾಂಸೆಯ ಕ್ಷೇತ್ರದೊಳಗ ಒಂದು ದೊಡ್ಡದಾದಂತಹ ಹೆಸರನ್ನ, ಪ್ರಖ್ಯಾತಿಯನ್ನ ಏನ್ ಮಾಡಿದ್ದಾನ ಅಂತಂದ್ರೆ ಕಾವ್ಯ ಮೀಮಾಂಸೆಕಾರ ಆನಂದವರ್ಧನ ಪಡೆದುಕೊಂಡಿದ್ದಾನ. ಮೊದಲು ಆನಂದವರ್ಧನ ಯಾರು ಅದನ್ನ ಏನ್ ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ಆನಂದವರ್ಧನ ಭರತ ಮುನಿಯಷ್ಟೇ ನಾಟ್ಯಶಾಸ್ತ್ರವನ್ನ ರಚನೆ ಮಾಡಿದಂತಹ, ಭರತ ಮುನಿಯಷ್ಟೇ ಪ್ರಖ್ಯಾತಿಯನ್ನ ಪಡೆದುಕೊಂಡಂತಹ ಒಬ್ಬ ಕಾವ್ಯ ಮೀಮಾಂಸೆಕಾರ, ಒಬ್ಬ ಲಕ್ಷಣಕಾರ, ಅಲಂಕಾರಿಕ ಅಂತ ಕರೀತಾ ಇದ್ದೀವಿ. ಇಂತಹ ಆನಂದವರ್ಧನನ ಕಾಲಮಾನ ಯಾವುದು ಅಂತಂದ್ರೆ ಸಾಮಾನ್ಯ ಶಕವರ್ಷ 890, ಸಾಮಾನ್ಯ ಶಕವರ್ಷ 890. ಈ ಆನಂದವರ್ಧನನ ಕರ್ಮಭೂಮಿ ಯಾವುದು ಅಂತಂದ್ರೆ ಕಾಶ್ಮೀರ ದೇಶ, ಇಂದಿನ ಕಾಶ್ಮೀರ ಅಂತ ಕರಿತೇವಲ್ಲ, ಜಮ್ಮು ಕಾಶ್ಮೀರ ಅಂತ ಕರಿತೇವಿ. ಅದು ಕಳೆದ ಸಾಲಿನೊಳಗ, ಕಳೆದ ವರ್ಷದೊಳಗ ಜಮ್ಮು ಕಾಶ್ಮೀರ ಎಂಬ ರಾಜ್ಯವನ್ನ ಏನ್ ಮಾಡಿದ್ರು ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯದ ಸ್ಥಾನಮಾನವನ್ನ ಕಳಚಿಕೊಂಡು ಅದು ಕೇಂದ್ರಾಡಳಿತ ಪ್ರದೇಶ ಆಯಿತು. ಲಡಾಖ್ ಅಂತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಆಯಿತು, ಜಮ್ಮು ಕಾಶ್ಮೀರ ಎಂಬ ಕೇಂದ್ರಾಡಳಿತ ಪ್ರದೇಶ ಆಯಿತು. ಅದೆಲ್ಲ ವಿಚಾರಗಳು. ಇಂತಹ ಕಾಶ್ಮೀರ ದೇಶಕ್ಕೆ ಸೇರಿದವನು ಯಾರು ಅಂತಂದ್ರೆ ಆನಂದವರ್ಧನ. ಕಾಶ್ಮೀರ ದೇಶದ ರಾಜನಾಗಿರ್ತಕ್ಕಂತಹ ಆವಂತಿ ವರ್ಮ, ಆವಂತಿ ವರ್ಮನ ಆಸ್ಥಾನದೊಳಗ ಆನಂದವರ್ಧನ ಆಶ್ರಯವನ್ನ ಪಡೆದುಕೊಂಡು ಧ್ವನ್ಯಾಲೋಕ ಅಂತಕ್ಕಂತಹ ಕೃತಿಯನ್ನ ಏನ್ ಮಾಡಿದ್ದಾನ ಅಂತಂದ್ರೆ ರಚನೆ ಮಾಡಿದ್ದಾನ. ಧ್ವನ್ಯಾಲೋಕ ಅಷ್ಟೇ ಅಲ್ಲ, ಧ್ವನ್ಯಾಲೋಕ ಕಾವ್ಯ ಮೀಮಾಂಸೆಯ ಕೃತಿಯೊಳಗೆ ಏನಾಗ್ತಾ ಇದೆ ಅಂತಂದ್ರೆ ದೇವಿ ಶತಕ ಅನ್ನತಕ್ಕಂತಹ ಕೃತಿಯ ಬಗ್ಗೆ ಹೇಳ್ತಾ ಇದ್ದಾನ, ಅರ್ಜುನ ಚರಿತೆ ಅಂತಕ್ಕಂತಹ ಕೃತಿಯ ಬಗ್ಗೆ ಹೇಳ್ತಾ ಇದ್ದಾನ, ವಿಷಮ ಬಾಲಲೀಲೆ ಅಂತಕ್ಕಂತಹ ಕೃತಿಯ ಬಗ್ಗೆ ಹೇಳ್ತಾ ಇದ್ದಾನ. ಇವೆಲ್ಲವೂ ಪ್ರಾಕೃತ ಭಾಷೆಗಳಲ್ಲಿ ರಚಿತವಾಗಿವೆ ಅಂತಕ್ಕಂತಹ ವಿಚಾರವನ್ನ ಈ ಒಂದು ಕೃತಿಯೊಳಗೆ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಆದರೆ ಆ ಯಾವ ಕೃತಿಗಳು ನಮಗೆ ಏನಾಗಿಲ್ಲ ಅಂತಂದ್ರೆ ಉಪಲಬ್ಧ ಇಲ್ಲ. ಉಪಲಬ್ಧವಾಗಿರ್ತಕ್ಕಂತಹ ಧ್ವನ್ಯಾಲೋಕ ಕೃತಿಯೇ ಭಾರತೀಯ ಕಾವ್ಯ ಮೀಮಾಂಸೆಯ ಕ್ಷೇತ್ರಕ್ಕೆ, ಕನ್ನಡ ಕಾವ್ಯ ಮೀಮಾಂಸೆಯ ಕ್ಷೇತ್ರಕ್ಕೆ ಒಂದು ಅತಿ ಅಮೂಲ್ಯವಾದಂತಹ ಕೊಡುಗೆ ಈ ಧ್ವನ್ಯಾಲೋಕ ಕೃತಿ ಅನ್ನೋದನ್ನು ನಾವು ಮನಗಾಣಬೇಕು, ಅದನ್ನ ಅರಿತುಕೊಳ್ಳಬೇಕು. ಇದನ್ನ ಅಧ್ಯಯನ ಮಾಡಿದಂತಹ ಸಾಕಷ್ಟು ಭಾರತೀಯ ಕಾವ್ಯ ಮೀಮಾಂಸೆಕಾರರು
ಹೊಗಳಿಕೆಯ ಮಾತುಗಳನ್ನ ಏನ್ ಮಾಡಿದ್ದಾರ ಅಂತಂದ್ರೆ ವ್ಯಕ್ತಪಡಿಸಿದ್ದಾರೆ. ಇಂತಹ ಹೊಗಳಿಕೆಗೆ ನಮ್ಮ ಕನ್ನಡ ಕಾವ್ಯ ಮೀಮಾಂಸಕಾರರು ಹೊರತಾಗಿಲ್ಲ. ಭಾರತೀಯ ಕಾವ್ಯ ಮೀಮಾಂಸೆಯ ಕೃತಿಯ ಕರ್ತೃ ಆಗಿರ್ತಕ್ಕಂತಹ ತೀನಂ ಶ್ರೀಕಂಠಯ್ಯನವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ಅಪೂರ್ವ ಗುಣ ಶೋಭಿತ ಗ್ರಂಥ ಅಂತ ಕರೀತಾ ಇದ್ದಾರೆ. ಅಪೂರ್ವ ಗುಣ ಶೋಭಿತ ಗ್ರಂಥ ಅನ್ನೋದನ್ನ ತೀನಂ ಶ್ರೀಕಂಠಯ್ಯ, ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತ ಕರೀತಾ ಇದ್ದೀವಿ. ಇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆಯ ಕೃತಿಯ ಕರ್ತೃ. ಆ ಕೃತಿಗೆ ಏನಾಗಿದೆ ಅಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಬಂದಿದೆ. ಇರ್ಲಿ, ಇವರು ಈ ಕೃತಿಯ ಬಗ್ಗೆ, ಧ್ವನ್ಯಾಲೋಕ ಕೃತಿಯ ಬಗ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅಪೂರ್ವ ಗುಣ ಶೋಭಿತ ಗ್ರಂಥ ಅಂತ ಕರೀತಾರೆ. ಅಂದ್ರೆ ಏನು ಅಪೂರ್ವ ಗುಣ ಅಂತಂದ್ರೆ ಒಳ್ಳೆಯ ಗುಣಗಳನ್ನ ಈ ಒಂದು ಧ್ವನ್ಯಾಲೋಕ ಕೃತಿ ಏನ್ ಮಾಡಿದೆ ಅಂತಂದ್ರೆ ಒಳಗೊಂಡಿದೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾರೆ. ಏನು ಒಳಗೊಂಡಿದೆ ಅದರೊಳಗ ಸೂತ್ರವನ್ನ ಹೇಳ್ತಾನ. ಕಾವ್ಯಸಾತ್ಮ ಧ್ವನಿ. ಕಾವ್ಯಸಾತ್ಮ ಧ್ವನಿ ಅಂತಂದ್ರೆ ಕಾವ್ಯದ ಆತ್ಮವೇ ಧ್ವನಿ, ಧ್ವನಿವೇ ಕಾವ್ಯದ ಆತ್ಮ ಅಂತಕ್ಕಂತಹ ಒಂದು ವಿಚಾರವನ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಮಂಡಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಮಂಡಿಸಿದ್ದಾನೆ ಅನ್ನೋದನ್ನ ನಾವು ಏನ್ ಮಾಡೋಣ ಅಂತಂದ್ರೆ ಒಂದೊಂದಾಗಿ ಅವಲೋಕನ ಮಾಡೋಣ. ಅದಕ್ಕಿಂತಲೂ ಪೂರ್ವದೊಳಗೆ ಏನು ಧ್ವನಿ, ಏನು ಶಬ್ದ, ಯಾಕೆ ಧ್ವನಿಗೆ ಹೆಚ್ಚು ಮಹತ್ವವನ್ನ ಕೊಟ್ಟ? ಧ್ವನಿ ಎಲ್ಲಿ ಅಡಗಿರ್ತೈತಿ ಅಂತಂದ್ರೆ ಶಬ್ದಗಳಲ್ಲಿ ಅಡಗಿರ್ತೈತಿ. ಪ್ರತಿಯೊಂದು ಭಾಷೆಯ ಶಬ್ದಗಳಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಧ್ವನಿ ಅಡಗಿರುತ್ತದೆ. ಅದನ್ನೇ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಧ್ವನಿಯ ಅರ್ಥ ಅಥವಾ ಶಬ್ದದ ಅರ್ಥ ಅಂತಕ್ಕಂತಹ ವಿಚಾರಗಳಿಂದಲೂ ನಾವು ಏನ್ ಮಾಡ್ಬೋದು ಅಂತಂದ್ರೆ ಅವಲೋಕನ ಮಾಡ್ಬೋದು. ಈ ಧ್ವನಿ ಸಿದ್ಧಾಂತವನ್ನ ಅವಲೋಕನ ಮಾಡುವಂತಹ ಸಂದರ್ಭದೊಳಗ ಒಂದಿಷ್ಟು ಭಾಷಾ ವಿಜ್ಞಾನದ ವಿಚಾರಗಳು ಇಲ್ಲಿ ಏನಾಗ್ತಾವು ಅಂತಂದ್ರೆ ಬರ್ತಾ ಇದ್ದಾವೆ. ಭಾಷಾ ವಿಜ್ಞಾನದ ಬಗ್ಗೆ 3ನೇ ಸೆಮಿಸ್ಟರ್ಗೆ ನಿಮಗಿಲ್ಲ, ಅದು ಏನಾಗ್ತೈತಿ ಅಂತಂದ್ರೆ 5ನೇ ಸೆಮಿಸ್ಟರ್ಗೆ ನಿಮಗೆ ಬರ್ತಾ ಇದೆ. ಭಾಷೆ ಎಂದರೇನು, ಭಾಷೆಯ ಲಕ್ಷಣಗಳು, ಭಾಷೆಯ ವ್ಯಾಖ್ಯಾನಗಳು, ಭಾಷಾ ವಿಜ್ಞಾನಿಗಳು ಎಂತಿಂತಹ ವ್ಯಾಖ್ಯಾನಗಳನ್ನು ಹೇಳಿದ್ದಾರ ಅನ್ನೋದನ್ನ ಅಲ್ಲಿ ಅವಲೋಕನ ಮಾಡ್ತಾ ಇದ್ದೀವಿ. ಬ್ಲ್ಯಾಕ್ ಮತ್ತು ಟ್ರೆಗರ್ ಅವರ ವ್ಯಾಖ್ಯಾನಗಳು, ಸಸೂರ್ ಅವರ ವ್ಯಾಖ್ಯಾನಗಳು, ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕಾರನಾಗಿರ್ತಕ್ಕಂತಹ ದಂಡಿಯ ವ್ಯಾಖ್ಯಾನ ಅವೆಲ್ಲವೂ ಬರ್ತಾ ಇದ್ದಾವೆ. ನಂತರದಲ್ಲೇ ಅದನ್ನ ಅವಲೋಕನ ಮಾಡ್ತಾ ಇದ್ರಿ. ಇಲ್ಲಿ ಧ್ವನಿ ಅಥವಾ ಶಬ್ದ ಅದನ್ನ ಏನ್ ಮಾಡೋಣ ಅಂತಂದ್ರೆ ಒಂದಿಷ್ಟು ಅವಲೋಕನ ಮಾಡೋಣ. ಶಬ್ದದ ಅರ್ಥವನ್ನ ಅವಲೋಕನ ಮಾಡಿದರೆ ಶಬ್ದ ಎಲ್ಲಿರ್ತಾ ಇದೆ ಅಂತಂದ್ರೆ ವರ್ಣಗಳು. ವರ್ಣಗಳಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಶಬ್ದಗಳನ್ನ ನಿರ್ಮಾಣ ಮಾಡ್ತೀವಿ. ವರ್ಣಗಳಿಂದ ಶಬ್ದಗಳನ್ನ ನಿರ್ಮಾಣ ಮಾಡ್ತೀವಿ. ಶಬ್ದಗಳಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವಾಕ್ಯಗಳನ್ನ ನಿರ್ಮಾಣ ಮಾಡ್ತೀವಿ. ವಾಕ್ಯಗಳಿಂದ ನಮಗೆ ಏನು ಸಿಗ್ತಾ ಇದೆ ಅಂತಂದ್ರೆ ಅರ್ಥ ಪ್ರತೀತಿ ಸಿಗುತ್ತಾ ಇದೆ. ವಾಕ್ಯಗಳಿಂದ ಅರ್ಥ ಪ್ರತೀತಿ ಸಿಗುತ್ತಾ ಇದೆ. ಏನು ಹೆಂಗ ಸಿಗುತ್ತಾ ಇದೆ? ವರ್ಣಗಳು ಅಂತ ಹೇಳಿದ್ರಿ, ಶಬ್ದಗಳು ಅಂತ ಹೇಳಿದ್ರಿ, ವಾಕ್ಯಗಳು ಅಂತ ಹೇಳಿದ್ರಿ. ಮೊದಲನೇದಾಗಿ ನಾವು ಏನ್ ಮಾಡೋಣ ಅಂತಂದ್ರೆ ವರ್ಣಗಳನ್ನ ಅವಲೋಕನ ಮಾಡೋಣ. ರ ಅನ್ನೋದು ಒಂದು ವರ್ಣ, ಇದು ವ್ಯಂಜನ ಅಂತ ಕರಿತೀವಿ. ವರ್ಗೀಯ ವ್ಯಂಜನ ಅಲ್ಲ, ಅವರ್ಗೀಯ ವ್ಯಂಜನ. ರ ವ್ಯಂಜನಕ್ಕೆ ಆ ಸ್ವರವನ್ನ ಸೇರಿಸಿದ್ರೆ ಏನಾಗ್ತಾ ಇದೆ ಅಂತಂದ್ರೆ ರ ಆಗ್ತಾ ಇದೆ. ಇದರ ಜೊತೆಗೆ ಮ ವ್ಯಂಜನಾಕ್ಷರಕ್ಕೆ ಅ ಸ್ವರಾಕ್ಷರವನ್ನ ಸೇರಿಸಿದೆ. ಅ ಸ್ವರಾಕ್ಷರವನ್ನ ಸೇರಿಸಿದಾಗ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರಾಮ ಅಂತಕ್ಕಂತಹ ಪದ ನಿರ್ಮಾಣ ಆಗ್ತಾ ಇದೆ. ರ ಅಧಿಕ ಆ ರಾಮ್, ಮ ಅಧಿಕ ಅ ರಾಮ, ಇಲ್ಲೇ ರಾಮ ಅಂತಕ್ಕಂತಹ ಪದ ನಿರ್ಮಾಣ ಆಯಿತು. ಇದು ಏನಾಗ್ತಾ ಇದೆ ಅಂತಂದ್ರೆ ವರ್ಣಗಳು ಶಬ್ದಗಳು ಕೂಡಿದಾಗ ಒಂದು ಪದ ಏನಾಯ್ತು ಅಂತಂದ್ರೆ ನಿರ್ಮಾಣ ಆಯಿತು. ಇಲ್ಲಿ ಇದಕ್ಕ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿದಾರ. ರಾಮನು, ಅದರಂತೆ ಶಾಲೆಗೆ ಹೋದನು, ರಾಮನು ರಾವಣನನ್ನು ಕೊಂದನು. ಇದೆಲ್ಲವೂ ಏನಾಗ್ತಾ ಇದೆ ಅಂತಂದ್ರೆ ವಾಕ್ಯ. ವಾಕ್ಯ ನಾವು ಏನು ತಿಳಿಸ್ತೈತಿ ಅಂತಂದ್ರೆ ರಾಮನು ಶಾಲೆಗೆ ಹೋದನು ಅಂತಂದ್ರೆ ಆತ ಕಲಿಕೆಯನ್ನ ಉಂಟು ಮಾಡಿಕೊಳ್ಳಿಕ್ಕೆ, ವಿದ್ಯೆಯನ್ನ ಪಡೆದುಕೊಳ್ಳಲಿಕ್ಕೆ ಹೋದನು. ರಾಮನು ರಾವಣನನ್ನು ಕೊಂದನು ಅಂತಂದ್ರೆ ಮಹಾಕಾವ್ಯದ ಅರ್ಥ ಪ್ರತೀತಿ, ಮಹಾಕಾವ್ಯದ ವಿಚಾರವನ್ನ ಹೇಳ್ತಾ ಇದೆ. ವಾಕ್ಯಗಳು ಅರ್ಥವನ್ನ ತಿಳಿಸಲ್ಪಡ್ತಾ ಇದ್ದವು. ಅವಾಗ ಏನಾಗ್ತಾ ಇದೆ ಅಂತಂದ್ರ
ಭಾಷೆ ರೂಪುಗೊಳ್ಳುತ್ತದೆ. ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಭಾಷೆ ರೂಪುಗೊಳ್ಳುತ್ತದೆ. ವಾಕ್ಯಗಳನ್ನ ಓದಿದ ತಕ್ಷಣ ನಿಮಗೊಂದು ಧ್ವನಿ ಅಲ್ಲಿ ಕೇಳಿ ಬರ್ತಾ ಇದೆ. ಏನು ಅಂತಂದ್ರೆ ರಾಮನು ಶಾಲೆಗೆ ಹೋದನು. ಧ್ವನಿ ನಿಮ್ಮ ಕಿವಿಗೆ ಬೀಳ್ತಾ ಇದೆ. ಕಣ್ಣಿಗೆ ಕಾಣಂಗಿಲ್ಲ. ಕಣ್ಣಿಗೆ ವಾಕ್ಯಗಳು, ಶಬ್ದಗಳು, ವರ್ಣಗಳು ಕಾಣ್ತಾ ಇದ್ದಾವು. ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಧ್ವನಿ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಮನಸ್ಸಿಗೆ ಏನಾಗ್ತಾ ಇದೆ ಅಂತಂದ್ರೆ ಅರ್ಥ ಹೊಳಿತಾ ಇದೆ. ಅದನ್ನೇ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅರ್ಥ ಪ್ರತೀತಿ ಅಂತ ಕರೀತಾ ಇದ್ದೀವಿ. ಶಬ್ದದ ಅರ್ಥ, ಧ್ವನಿಯ ಅರ್ಥ, ಸಾಮಾನ್ಯ ಅರ್ಥದೊಳಗೆ ನಮಗೆ ಏನಾಯ್ತು ಅಂತಂದ್ರೆ ಉಂಟಾಯ್ತು. ಇದನ್ನೇ ಆನಂದವರ್ಧನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಕಾವ್ಯಶಾತ್ಮ ಧ್ವನಿ ಅಂತಕ್ಕಂತಹ ವಿಚಾರವನ್ನ ತಿಳಿಸಲ್ಪಡ್ತಾ ಇದ್ದಾನ. ಧ್ವನಿಯೇ ಕಾವ್ಯದ ಆತ್ಮ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಹೇಳ್ತಾ ಇದ್ದಾನ. ಅದಕ್ಕಿಂತಲೂ ಮುಂಚಿತವಾಗಿ ನಾವು ಏನ್ ಮಾಡಬೇಕು ಅಂತಂದ್ರೆ ಈ ಶಬ್ದಗಳಿಗೂ ಅರ್ಥಕ್ಕೆ ಏನಾಗುವುದಿಲ್ಲ ಅಂತಂದ್ರೆ ಸಂಬಂಧ ಇಲ್ಲ ಅಂತಕ್ಕಂತಹ ವಿಚಾರವನ್ನ ಭಾಷಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಶಬ್ದಕ್ಕೂ ಅರ್ಥಕ್ಕೂ ಸಾವಯವ ಸಂಬಂಧ ಅಲ್ಲ. ಶಬ್ದಕ್ಕೂ ಅರ್ಥಕ್ಕೂ ಸಾವಯವ ಸಂಬಂಧ ಅಲ್ಲ. ಸಂಕೇತವನ್ನ ಹೇಳಿಕೊಡ್ತಕ್ಕಂತಹ ಕೆಲಸವನ್ನ ಈ ವರ್ಣಗಳು, ಶಬ್ದಗಳು ಏನಾಗ್ತಾ ಇದ್ದಾವು ಅಂತಂದ್ರೆ ಯಾದೃಚ್ಛಿಕ ಸಂಬಂಧ ಎಂದು ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾರೆ. ಭಾಷಾ ವಿಜ್ಞಾನಿಗಳು ಈ ಶಬ್ದದೊಳಗೆ ಏನಾಗ್ತಾ ಇದೆ ಅಂತಂದ್ರೆ ಯಾದೃಚ್ಛಿಕ ಸಂಬಂಧ, ಸಾವಯವ ಸಂಬಂಧ ಅಲ್ಲ. ಸಾವಯವ ಅಂತಂದ್ರೆ ಪೂರ್ವ ಕಾಲದಲ್ಲಿಂದಲೂ ಬಂದಿತ್ತು. ಮರ ಅಂತಕ್ಕಂತಹ ಪದ ಜಗತ್ತು ಹುಟ್ಟಿದ ತಕ್ಷಣವೇ ಬಂದೈತಿ ಅಂತಕ್ಕಂತಹದ್ದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಗುರುತಿಸಿಕೊಳ್ತಕ್ಕಂತಹ ಕೆಲಸ ಅಲ್ಲ. ಅದನ್ನ ಯಾರು ಅದಕ್ಕೆ ನಾಮಕರಣ ಮಾಡಿದ್ರು? ಗಿಡಕ್ಕೆ ಮರ ಅಂತ ಯಾರು ಕರೆದ್ರು? ಬೆಳೆಯುವಂತಹ ಸಸ್ಯಗಳಿಗೆ ಮರ ಅಂತ ಯಾಕೆ ಕರೀಲಿಲ್ಲ? ಸಸಿಗಳು ಅಂತ ಯಾಕೆ ಕರೆದ್ರು? ಇವೆಲ್ಲವೂ ಯಕ್ಷ ಪ್ರಶ್ನೆಗಳು. ಹಾಗಾಗಿ ಭಾಷಾ ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಶಬ್ದಕ್ಕೂ ಅರ್ಥಕ್ಕೂ ಸಾವಯವ ಸಂಬಂಧ ಅಲ್ಲ. ರಾಮನು ಅಂತಕ್ಕಂತಹ ಪದಕ್ಕೂ ಅರ್ಥ ಪ್ರತೀತಿಗೂ ಇಲ್ಲಿ ಇರ್ತಕ್ಕಂತಹ ವರ್ಣಗಳಿಗೂ ಸಾವಯವ ಸಂಬಂಧ ಅಂತಂದ್ರೆ ಗಾಢವಾದ ಸಂಬಂಧ ಅಲ್ಲ. ಇದೇ ಅಕ್ಷರಗಳನ್ನೇ ನಾವು ಏನ್ ಮಾಡಬಹುದು ಅಂತಂದ್ರೆ ತಿರುಮುರುವಾಗಿ ಬಳಕೆ ಮಾಡಬಹುದು. ಬೇರೆ ಬೇರೆ ಸಂದರ್ಭಗಳಿಗೂ ನಾವು ಏನ್ ಮಾಡಬಹುದು ಅಂತಂದ್ರೆ ಬಳಕೆ ಮಾಡಿಕೊಳ್ಳಬಹುದು. ಉದಾಹರಣೆಗೆ ಇಲ್ಲಿ ನಾನು ಹೇಳಿದೆ ಮ ಅಧಿಕ ಅ, ಮ ಆಯ್ತು. ಇದನ್ನೇ ನಾವು ಇಲ್ಲಿ ಬಳಕೆ ಮಾಡಿಕೊಂಡ್ರೆ ಮ ಅಧಿಕ ಅ, ಮ ಪದ ಏನಾಯ್ತು ಅಂತಂದ್ರೆ ನಿರ್ಮಾಣ ಆಯ್ತು. ಮ ಅಧಿಕ ಮ ಪದ ಏನಾಯ್ತು ಅಂತಂದ್ರೆ ನಿರ್ಮಾಣ ಆಯ್ತು. ರ ಅಧಿಕ ಆ ಐತಿ. ರ ಅಧಿಕ ಆ ಬದಲಾಗಿ ಅ ಪದ ಬಳಕೆ ಮಾಡಿಕೊಂಡ್ಯ ಅಂತಂದ್ರ ಇಲ್ಲಿ ಮರ ಅಂತಕ್ಕಂತಹ ಪದ ಏನಾಗ್ತಾ ಇದೆ ಅಂತಂದ್ರೆ ನಿರ್ಮಾಣ ಆಗ್ತಾ ಇದೆ. ಮರ ಅಂತಕ್ಕಂತಹ ಪದ ನಿರ್ಮಾಣ ಆಗ್ತಾ ಇದೆ. ಆ ಅಂತಕ್ಕಂತಹ ಪದವನ್ನ ನಾವು ಬಳಕೆ ಮಾಡಿಕೊಂಡೇವೆ ಅಂತಂದ್ರೆ ಆ ಅಂತಕ್ಕಂತಹ ಪದವನ್ನ ಮ ಅಧಿಕ ರ ಅಧಿಕ ಆ ಪದವನ್ನ ಬಳಕೆ ಮಾಡಿಕೊಂಡೇವೆ ಅಂತಂದ್ರೆ ರ ಅಧಿಕ ಆ ಪದವನ್ನ ಬಳಕೆ ಮಾಡಿಕೊಂಡೇವೆ ಅಂತಂದ್ರೆ ಮರ ಅಂತಕ್ಕಂತಹ ಪದ ನಿರ್ಮಾಣ ಆಗ್ತಾ ಇದೆ. ಮರ ಅನ್ನೋದು ನಿಸರ್ಗದಲ್ಲಿ ಬೆಳೀತಕ್ಕಂತಹ ಒಂದು ಸಸಿ. ಮರ ಅನ್ನೋದು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಉತ್ತರ ಕರ್ನಾಟಕ ಭಾಷೆಯೊಳಗ ಕೇರುವಂತಹ ಒಂದು ಸಾಧನ, ದವಸ ಧಾನ್ಯಗಳನ್ನ ಕೇರುವಂತಹ ಸಾಧನ ಅನ್ನೋದನ್ನ ಹೇಳ್ತೀವಿ. ಭಾಷಾ ವಿಜ್ಞಾನಿಗಳು ಯಾಕೆ ಹೇಳ್ತಾರ ಅಂತಂದ್ರ ಶಬ್ದಕ್ಕೂ ಅರ್ಥಕ್ಕೂ ಸಾವಯವ ಸಂಬಂಧ ಇಲ್ಲ. ಶಬ್ದಗಳೇ ಬೇರೆ, ಅರ್ಥಗಳೇ ಬೇರೆ ಅಂತಕ್ಕಂತಹ ವಿಚಾರ. ಇದೇ ವಿಚಾರವನ್ನ ಆಧಾರವಾಗಿಟ್ಟುಕೊಂಡು ಆನಂದವರ್ಧನ ಏನ್ ಮಾಡ್ತಾ ಇದ್ದಾನಂತಂದ್ರೆ ತನ್ನ ಧ್ವನಿ ಸಿದ್ಧಾಂತದ ಪರಿಕಲ್ಪನೆಯನ್ನ ಏನ್ ಮಾಡ್ತಾ ಇದ್ದಾನಂತಂದ್ರೆ ಕೊಡ್ತಾ ಇದ್ದಾನೆ. ತನ್ನ ಧ್ವನಿ ಸಿದ್ಧಾಂತದ ಪರಿಕಲ್ಪನೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನ. ಏನು ಹೇಳ್ತಾ ಇದ್ದಾನ ಅನ್ನೋದನ್ನ ಏನ್ ಮಾಡ್ತಾ ನಾವು ಅವಲೋಕನ ಮಾಡೋಣ. ಧ್ವನಿ ಎನ್ನುವುದು ಕಾವ್ಯದ ಅಂತರಕ್ಕೆ ವಿಶಿಷ್ಟವಾದ ಶಕ್ತಿಯನ್ನು ತಂದುಕೊಡುವ ಪ್ರತಿಭೆ ಆಗಿದೆ. ಧ್ವನಿ ಎಂಬುದು ಕಾವ್ಯಕ್ಕೆ ಕೊಡುವ ವಿಶಿಷ್ಟವಾದಂತಹ ಪ್ರತಿಭೆ ಆಗಿದೆ. ಅದು ಅಗೋಚರವಾದ ಅನುಭವ ಪ್ರಭೆಯೊಂದು ಕಾವ್ಯದ ಸುತ್ತ ಇರಬೇಕು. ಎಲ್ಲಿ ಹೇಳ್ತಾ ಇದ್ದಾನ ಅಂತಂದ್ರೆ ಕವಿಯು ರಚನೆ ಮಾಡತಕ್ಕಂತಹ ಕಾವ್ಯ ಏನಾಗಿರ್ಬೇಕು ಅಂತಂದ್ರೆ ಅಗೋಚರವಾದಂತಹ ಪ್ರಭೆಯನ್ನ ಅದು ನಿರ್ಮಾಣ ಮಾಡಿರ್ಬೇಕು. ಅಗೋಚರವಾದಂತಹ ಪ್ರಭೆಯನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಿರಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನ. ಎಲ್ಲಿ ಅಂತಂದ್ರೆ
ಕವಿಯು ರಚನೆ ಮಾಡಿದಂತಹ ಕಾವ್ಯ, ಕವಿಯು ರಚನೆ ಮಾಡಿದಂತಹ ಕಾವ್ಯ, ಆ ಕಾವ್ಯದೊಳಗಡೆ ಏನಾಗಿರ್ಬೇಕು ಅಂತಂದ್ರೆ ಶಬ್ದ ಧ್ವನಿ ಒಳಗೊಂಡಿರಬೇಕು. ಶಬ್ದ ಧ್ವನಿಯನ್ನ ಒಳಗೊಂಡಿರಬೇಕು. ಎಂತಹ ಧ್ವನಿಯನ್ನ ಒಳಗೊಂಡಿರಬೇಕು ಅಂತಂದ್ರೆ ನವರಸಗಳ ಧ್ವನಿಯನ್ನ ಒಳಗೊಂಡಿರಬೇಕು. ವಿಷಯಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ, ಚರಣಗಳಿಗೆ ತಕ್ಕ ಆದಂತಹ ಧ್ವನಿಯನ್ನ ಏನ್ ಮಾಡಿರ್ಬೇಕು ಅಂತಂದ್ರೆ ಒಳಗೊಂಡಿರಬೇಕು ಅಂತಕ್ಕಂತಹ ಅಭಿಪ್ರಾಯವನ್ನ ಆನಂದವರ್ಧನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ತಿಳಿಸಲು ಪಡ್ತಾ ಇದ್ದಾನ. ಧ್ವನಿ ರಹಸ್ಯವು ಸ್ಪಷ್ಟವಾಗಬೇಕಾದರೆ, ಕಾವ್ಯದಲ್ಲಿ ಇರ್ತಕ್ಕಂತಹ ಧ್ವನಿ ರಹಸ್ಯ ಸ್ಪಷ್ಟವಾಗಬೇಕಾದರೆ ಅದು ಮೂಲ ದ್ರವ್ಯವಾದ ಶಬ್ದ ವ್ಯಾಪಾರವನ್ನ, ಎಲ್ಲಿ ಅಂತಂದ್ರೆ ಶಬ್ದ ವ್ಯಾಪಾರ ಅಂತ ಹೇಳ್ತಾ ಇದ್ದಾನೆ. ಏನು ಶಬ್ದ ವ್ಯಾಪಾರ ಅಂತಂದ್ರೆ ಕವಿಯು ರಚನೆ ಮಾಡಿದಂತಹ ಕಾವ್ಯ ಓದುವಂತಹ ವ್ಯಕ್ತಿಗಳಿಗೆ, ಅದನ್ನ ಕಾವ್ಯ ಮೀಮಾಂಸೆಯ ಕ್ಷೇತ್ರದೊಳಗ ಯಾರು ಅಂತಂದ್ರ ಸಹೃದಯಗಾರ ಅಂತ ಕರಿತೀವಿ. ಯಾರು ಅಂತಂದ್ರ ಸಹೃದಯಗಾರ, ಓದುಗಾರ ಅಂತ ಕರಿತಾ ಇದ್ದೀವಿ. ಸಹೃದಯಗಾರನಿಗೆ ಆ ಮೂಲ ದ್ರವ್ಯವಾದಂತಹ ಶಬ್ದ ವ್ಯಾಪಾರ ಅರ್ಥ ಹಾಕಬೇಕು. ಕವಿ ಈ ಸಾಲಿನೊಳಗ ಈ ಪದಗಳನ್ನ ಬಳಕೆ ಮಾಡಿಕೊಂಡಿದ್ದಾನ ಅಂತಂದ್ರೆ ಅದು ಇದಕ್ಕಾಗಿಯೇ ಬಳಕೆ ಮಾಡಿಕೊಂಡಿದ್ದಾನ. ಈ ವಿಷಯವನ್ನ ಸ್ಪಷ್ಟಪಡಿಸುವುದಕ್ಕಾಗಿಯೇ ಅಲ್ಲಿ ಕವಿ ಆ ಪದಗಳನ್ನ ಬಳಸಿಕೊಂಡು ಕಾವ್ಯವನ್ನ ಹೆಣೆದಿದ್ದಾನೆ, ನಾಟಕವನ್ನ ರಚಿಸಿದ್ದಾನೆ ಅನ್ನೋದೇನಾಗಬೇಕು ಅಂತಂದ್ರೆ ಸ್ಪಷ್ಟ ಆಗ್ಬೇಕು. ಇದು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ಅಂತಂದ್ರೆ ವರ್ಣಗಳಿಂದ ಶಬ್ದಗಳು, ವಾಕ್ಯಗಳು, ಅರ್ಥ ಪ್ರತೀತಿ ಅನ್ನೋದನ್ನ ನಾವು ಅವಲೋಕನ ಮಾಡಿದ್ದೀವಿ. ಈ ರೀತಿಯಾದಂತಹ ಪದಗಳು ಕಾವ್ಯದೊಳಗ ಬಳಕೆ ಆಗುವಂತಹ ಸಂದರ್ಭದಲ್ಲಿ ಕವಿ ಏನಾಗಬೇಕು ಅಂತಂದ್ರೆ ಶಬ್ದ ವ್ಯಾಪಾರವನ್ನ ಕೈಗೊಳ್ಳಬೇಕು. ಏನು ಶಬ್ದ ವ್ಯಾಪಾರ ಅಂತಂದ್ರೆ ಆ ಕವಿಯಾದವನು ಏನ್ ಮಾಡಬೇಕು ಅಂತಂದ್ರೆ ಅಲಂಕಾರ ಪದಗಳನ್ನ ಬಳಕೆ ಮಾಡಬೇಕು. ಕವಿಯಾದವನು ಅಲಂಕಾರ ಪದಗಳು, ಶಬ್ದಾಲಂಕಾರಗಳೇ ಆಗಿರಲಿ, ಅರ್ಥಾಲಂಕಾರಗಳೇ ಆಗಿರಲಿ, ಅವುಗಳನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ಕವಿಯಾದವನು ಬಳಸಿಕೊಳ್ಳಬೇಕು ಅಂತಕ್ಕಂತಹ ವಿಚಾರಕ್ಕೆ ಶಬ್ದ ವ್ಯಾಪಾರ ಅನ್ನೋದನ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ ಉಚ್ಚರಿಸಲ್ಪಟ್ಟ ಪ್ರತಿಯೊಂದು ಪದದಲ್ಲೂ ಅರ್ಥ ಅಡಗಿರುತ್ತದೆ. ಉಚ್ಚರಿಸಲ್ಪಟ್ಟ, ಉಚ್ಚರಿಸುವಂತಂದ್ರೆ ಹೇಳುವುದು ಅಂತಂದ್ರೆ ಬಾಯಿ ಮಾತಿನಲ್ಲಿ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಧ್ವನಿ ಅಂತ ಕರೀತಾ ಇದ್ದೀವಿ. ಭಾಷಣ ಮಾಡುವಂತಹ ವಿಚಾರಗಳಲ್ಲಾದ್ರೂ ಆಗಿರ್ಬೋದು, ಬೋಧನೆ ಮಾಡುವಂತಹ ವಿಚಾರದಲ್ಲಾಗಿರ್ಬೋದು, ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಉಚ್ಚರಿಸಲ್ಪಟ್ಟ ಪ್ರತಿಯೊಂದು ಪದದಲ್ಲೂ ಅರ್ಥ ಅಡಗಿರುತ್ತದೆ. ಒಳ್ಳೆಯ ರೀತಿಯಾದಂತಹ ವಿಷಯವನ್ನ ಮನವರಿಕೆ ಮಾಡಿ ಮಕ್ಕಳಿಗೆ ತಿಳಿಸಿದರೆ ಅದು ಉತ್ತಮವಾದಂತಹ ಪಾಠ ಅನಿಸಿಕೊಳ್ತೈತಿ. ಇದನ್ನೇ ಸಾಹಿತ್ಯಿಕವಾಗಿ ನಾವು ಅವಲೋಕನ ಮಾಡಿದಾಗ ಒಳ್ಳೆಯ ಪದಗಳನ್ನ ಆಯ್ದುಕೊಂಡು ಕಾವ್ಯವನ್ನ ರಚನೆ ಮಾಡಿದರೆ ಸಹೃದಯಗಾರನಿಗೆ ಏನಾಗ್ತೈತಿ ಅಂತಂದ್ರೆ ಅರ್ಥ ಪ್ರತೀತಿ ಆಗ್ತೈತಿ. ಒಂದು ಕಾವ್ಯವನ್ನ ಓದ್ತಾ ಇದ್ರಿ, ಪುಸ್ತಕವನ್ನ ಓದ್ತಾ ಇದ್ರಿ, ಕವನವನ್ನ ಓದ್ತಾ ಇದ್ರಿ ಅಂತಂದ್ರ ಓದುತ್ತಾ ಆಸಕ್ತಿ ಮೂಡಬೇಕು, ಅದರ ಮೇಲೆ ಗಮನ ಉಂಟಾಗಬೇಕು, ಕೇಂದ್ರೀಕರಣ ಉಂಟಾಗಬೇಕು. ಅಂದಾಗ ಮಾತ್ರ ಕೈಯಲ್ಲಿ ಹಿಡಿದಂತಹ ಸಾಹಿತ್ಯ ಪ್ರಕಾರವನ್ನ ನಾವು ಓದಿ ಅರ್ಥ ಮಾಡಿಕೊಂಡು ನಮ್ಮದೇ ಆದಂತಹ ಆನಂದವನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪಡೆದುಕೊಳ್ತೀವಿ. ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಧ್ವನಿಯೇ ಕಾವ್ಯದ ಆತ್ಮ ಅಂತಕ್ಕಂತಹ ಸಿದ್ಧಾಂತ, ಕಾವ್ಯಾತ್ಮ ಧ್ವನಿ ಅಂತಕ್ಕಂತಹ ಸಿದ್ಧಾಂತ ಏನಾಗ್ತಾ ಇದೆ ಅಂತಂದ್ರೆ ಅದು ಪೂರ್ಣಗೊಂಡಂತೆ. ಇಲ್ಲಿ ಆ ಕವಿಯ ವಿಚಾರಗಳು ಕಾವ್ಯದೊಳಗ ಯಾವ ರೀತಿಯಾಗಿ ಬರ್ತಾ ಇದ್ದಾವು ಅನ್ನೋದನ್ನ ನಾವು ಅವಲೋಕನ ಮಾಡಬೇಕು. ಇಲ್ಲಿ ಹೇಳ್ತಾನ, ಉಚ್ಚರಿಸಲ್ಪಟ್ಟ ಪ್ರತಿಯೊಂದು ಪದದಲ್ಲೂ ಅರ್ಥ ಅಡಗಿರುತ್ತದೆ, ಬರೆಯಲ್ಪಟ್ಟಂತಹ ಪ್ರತಿಯೊಂದು ಸಾಲಿನಲ್ಲೂ ಅರ್ಥ ಅಡಗಿರುತ್ತದೆ. ಕವಿಯ ರಚನೆ ಮಾಡಿದಂತಹ ಕಾವ್ಯ ಯಾವುದೇ ಪ್ರಕಾರ ಆಗಿರಲಿ, ಕವಿ ರಚನೆ ಮಾಡಿದಂತಹ ಕಾವ್ಯದ ಪ್ರತಿಯೊಂದು ಸಾಲಿನಲ್ಲಿ, ಪ್ರತಿಯೊಂದು ಚರಣದಲ್ಲಿ, ಪ್ರತಿಯೊಂದು ಪಾದದಲ್ಲಿ ಏನಾಗಿರ್ತೈತಿ ಅಂತಂದ್ರ ಅರ್ಥ ಅಡಗಿರುತ್ತದೆ ಅನ್ನೋದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರ ಅವಲೋಕನ ಮಾಡಬೇಕು. ಯಾವ ರೀತಿಯಾಗಿ ಅರ್ಥ ಅಡಗಿರುತ್ತದೆ ಅದು ಇಲ್ಲಿ ಧ್ವನಿಯೇ ಕಾವ್ಯದ ಆತ್ಮ, ಕಾವ್ಯಾತ್ಮ ಧ್ವನಿ ಅಂತಕ್ಕಂತಹ ವಿಚಾರವನ್ನ ಮೂರು ವಿಚಾರಗಳಲ್ಲಿ, ಮೂರು ಅವಸ್ಥೆಗಳಲ್ಲಿ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ಹೇಳ್ತಾ ಇದ್ದಾನ.
ಒಂದು ವಾಚ್ಯಾರ್ಥ ಧ್ವನಿ, ಇನ್ನೊಂದು ಲಕ್ಷಾರ್ಥ ಧ್ವನಿ, ಮತ್ತೊಂದು ವ್ಯಂಗ್ಯಾರ್ಥ ಧ್ವನಿ ಅನ್ನೋದನ್ನ ಹೇಳ್ತಾನೆ. ಒಂದೊಂದು ಈ ವೈವಿಧ್ಯತೆಗಳನ್ನ ವಿಧಗಳನ್ನ ಅವಲೋಕನ ಮಾಡಿದಾಗ ಕಾವ್ಯಾಸಾತ್ಮ ಧ್ವನಿ ಅಂತಕ್ಕಂತಹ ಒಂದು ವಿಚಾರ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಏನು ಅಂತಂದ್ರೆ ಧ್ವನಿಯೇ ಕಾವ್ಯದ ಆತ್ಮ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ಅಂತಂದ್ರೆ ಅದನ್ನ ವಾಚ್ಯಾರ್ಥ ಧ್ವನಿ ಒಳಗ ಹೇಳ್ತಾ ಇದ್ದಾನೆ. ವಾಚ್ಯಾರ್ಥ ಧ್ವನಿ ಅಂತಂದ್ರೆ ಇಲ್ಲಿ ಅದಕ್ಕೆ ವಿಶೇಷವಾದಂತಹ ವ್ಯಾಖ್ಯಾನ ಅದು ಏನು ಅಲ್ಲ. ಏನು ಅಂತಂದ್ರ ಕಾವ್ಯದಲ್ಲಿ ಬಳಕೆ ಆದಂತಹ ಪದಗಳು ಪದಗಳಾಗಿ ನಿಲ್ಲದೆ, ಕಾವ್ಯದಲ್ಲಿ ಬಳಕೆ ಆದಂತಹ ಪದಗಳು ಪದಗಳಾಗಿ ನಿಲ್ಲದೆ ಪದಗಳು ಅರ್ಥವಾಗಿ ಅನುಭವವಾಗುವುದೇ ಧ್ವನಿ ಶಕ್ತಿಯಾಗಿದೆ. ಇಲ್ಲಿ ಕಾವ್ಯಾತ್ಮ ಧ್ವನಿ ಅನ್ನೋದನ್ನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಪದಗಳು ಪದಗಳಾಗಿ ನಿಲ್ಲದೆ ಪದ ಅರ್ಥವಾಗಿ ಅನುಭವ ಹೊಂದದೆ ಧ್ವನಿ ಶಕ್ತಿ ಆಗಿದೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾನೆ. ಪದಗಳು ಪದಗಳಾಗಿ ನಿಲ್ಲದೆ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ ರ ಅಧಿಕ ಆ ಮ ಅಧಿಕ ಅ, ಇಲ್ಲಿ ರಾಮ ಅಂತಕ್ಕಂತಹ ಪದ ನಿರ್ಮಾಣ ಆಯ್ತು. ಪದಗಳು ಪದಗಳಾಗಿ ನಿಲ್ಲದೆ ಇಲ್ಲಿ ಅರ್ಥ ಪ್ರತೀತಿಯಾದಂತಹ ಶಬ್ದ ಆಯ್ತು. ಇದಕ್ಕೆ ನಾವು ಆಕೃತಿಮಾ ಅಂತ ಕೇಳ್ತೀವಿ, ಭಾಷಾ ವಿಜ್ಞಾನದೊಳಗೆ ಆಕೃತಿಮಾ ಅಂತ ಕರಿತಾ ಇದ್ದೀವಿ. ಇವು ಧ್ವನಿಮಾಗಳು ಅಂತ ಕರಿತೀವಿ. ಭಾಷೆಯ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತಂದ್ರ ಧ್ವನಿ ಅಂತ ಹೇಳ್ತೀವಿ. ಭಾಷೆಯ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತಂದ್ರ ಧ್ವನಿ. ರ ಅನ್ನೋದೇನಾಗ್ತಾ ಇದೆ ಅಂತಂದ್ರ ಒಂದು ಧ್ವನಿ, ಆ ಅನ್ನೋದೇನಾಗ್ತಾ ಇದೆ ಅಂತಂದ್ರ ಒಂದು ಧ್ವನಿ. ರ ಆ ಅಂತಕ್ಕಂತಹ ಧ್ವನಿ ಕೂಡಿದಾಗ ಒಂದು ರ ಅಂತಕ್ಕಂತಹ ಶಬ್ದ ಏನಾಗ್ತಾ ಇದೆ ಅಂತಂದ್ರೆ ನಿರ್ಮಾಣ ಆಗ್ತೈತಿ. ಮ ಅಧಿಕ ಅ, ಇಲ್ಲಿ ರಾಮ ಅಂತಕ್ಕಂತಹ ಪದ ಏನಾಗ್ತಾ ಇದೆ ಅಂತಂದ್ರೆ ನಿರ್ಮಾಣ ಆಗ್ತಾ ಇದೆ. ಪದಗಳು ಪದಗಳಾಗಿ ನಿಲ್ಲದೆ, ಆನಂದವರ್ಧನ ಹೇಗೆ ಹೇಳ್ತಾ ಇದ್ದಾನ ಅಂತಂದ್ರೆ ಪದಗಳು ಪದಗಳಾಗಿ ನಿಲ್ಲದೆ ಪದ ಅರ್ಥವಾಗಿ ಅನುಭವವಾಗುವುದೇ ಧ್ವನಿ ಶಕ್ತಿ ಇದೆ. ರಾಮ ಅಂತಕ್ಕಂತಹ ಪದ ನಿರ್ಮಾಣ ಆದಾಗ ಅದು ನಮಗೇನಾಗ್ತಾ ಇದೆ ಅಂತಂದ್ರೆ ಅರ್ಥವಾಗಿ ಅನುಭವ ಆಗ್ತೈತಿ. ರಾಮ ಅಂತಂದ್ರ ಇದೊಂದು ವ್ಯಕ್ತಿಯ ಹೆಸರು. ನಾವು ತಿಳಿದುಕೊಳ್ಳುವಂತಹ ಕ್ರಮ, ಯಾವ ವ್ಯಕ್ತಿಯ ಹೆಸರು ಅಂತಂದ್ರ ಮಹಾಕಾವ್ಯವನ್ನ ನಿರ್ಮಾಣ ಮಾಡಿದಂತಹ ವಾಲ್ಮೀಕಿ ಮಹರ್ಷಿಯ ಕೃತಿಯಲ್ಲಿ ಬರ್ತಕ್ಕಂತಹ ಮುಖ್ಯ ಪಾತ್ರಧಾರಿ. ಸಾಮಾಜಿಕ ವ್ಯಕ್ತಿಗಳು ರಾಮನನ್ನ ದೈವಿ ಭಾವನೆಯಿಂದ ನೋಡತಕ್ಕಂತಹ ವ್ಯಕ್ತಿಯಾಗಿ, ಆತನೊಬ್ಬ ಧರ್ಮದ ಪ್ರತಿನಿಧಿಯಾಗಿ, ಅಧರ್ಮವನ್ನ ನಿರ್ನಾಮ ಮಾಡುವಂತಹ ವ್ಯಕ್ತಿಯಾಗಿ ಕಂಗೊಳಿಸುತ್ತಿದ್ದಾನ. ಇದು ಅರ್ಥ ಅನುಭವವಾಗಿ, ಆ ಒಂದೇ ಪದ ಅರ್ಥ ಅನುಭವವಾಗಿ ಅನ್ನೋದನ್ನ ನಾವು ಅವಲೋಕನ ಮಾಡ್ತಾ ಇದ್ದೀವಿ. ಹೀಗೆ ಸಾಹಿತ್ಯವನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅರ್ಥ ಮಾಡಿಕೊಳ್ಳುವಂತಹ ಕೆಲಸವನ್ನ ವ್ಯಕ್ತಪಡಿಸ್ತಾ ಇದ್ದಾನ. ಹಾಗಾಗಿ ಅಲ್ಲಿ ವಾಚ್ಯಾರ್ಥ ಧ್ವನಿ ಯಾವುದು, ಲಕ್ಷಾರ್ಥ ಧ್ವನಿ ಯಾವುದು, ವ್ಯಂಗ್ಯಾರ್ಥ ಧ್ವನಿ ಯಾವುದು ಅನ್ನೋದನ್ನ ಇಲ್ಲಿ ಅವಲೋಕನ ಮಾಡುವಂತಹ ಕೆಲಸ. ವಾಚ್ಯಾರ್ಥ ಧ್ವನಿ ಅನ್ನೋದಕ್ಕೆ ಹೇಳ್ತಾನೆ ಏನು ಅಂತಂದ್ರೆ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಕೊಡುವ ಸಾಮರ್ಥ್ಯವಿದೆ. ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಕೊಡುವ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯಕ್ಕೆ ಶಬ್ದ ಶಕ್ತಿ ಅಂತ ಕರಿತೀವಿ. ಇಲ್ಲಿ ರ ಅ ಎಲ್ಲ ವ್ಯಂಜನಗಳು, ಸ್ವರಗಳಾಗಿರ್ಲಿ, ವ್ಯಂಜನಗಳಾಗಿರ್ಲಿ, ವರ್ಗೀಯ ವ್ಯಂಜನಗಳಾಗಿರ್ಲಿ, ಅವರ್ಗೀಯ ವ್ಯಂಜನಗಳಾಗಿರ್ಲಿ, ಅನುನಾಸಿಕ ಪದಗಳಾಗಿರಲಿ, ಯಾವುದೇ ಶಬ್ದಗಳಾಗಿರ್ಲಿ, ಆ ಶಬ್ದಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಅರ್ಥವನ್ನ ಕೊಡುವಂತಹ ಶಕ್ತಿ ಇದೆ. ಅದಕ್ಕೆ ನಾವು ಶಬ್ದ ಶಕ್ತಿ ಅಂತ ಕರಿತೀವಿ. ಬಿಡಿ ಬಿಡಿಯಾಗಿರ್ತಕ್ಕಂತಹ ಧ್ವನಿಗಳನ್ನ ಕೂಡಿಸಿ ಬೆರೆದಾಗ ಅರ್ಥ ಸಹಿತವಾದಂತಹ ಧ್ವನಿ ಹೊರಹೊಮ್ತಾ ಇದೆ. ಅದಕ್ಕೆ ನಾವು ಶಬ್ದ ಶಕ್ತಿ ಅಂತ ಕರಿತೀವಿ. ಹೀಗೆ ಆ ಶಬ್ದ ಶಕ್ತಿ ಅಂತಕ್ಕಂತಹ ಪದಗಳು ಯಾವುದಾದರೂ ಒಂದು ಶಬ್ದ ಕೇಳುತ್ತಲೇ ಅದರ ಸುಪ್ರಸಿದ್ಧವಾದ ಅರ್ಥ ಮನಸ್ಸಿಗೆ ಹೊಳೆಯುತ್ತದೆ. ಶಬ್ದಕೋಶಗಳ ಬಲದಿಂದ ಅದರ ಅರ್ಥವನ್ನು ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಯಾವುದಾದ್ರೂ ಒಂದು ಶಬ್ದದಿಂದ ಹೊರಹೊಮ್ಮುವ ಮುಖ್ಯ ಅರ್ಥಕ್ಕೆ ನಾವು ಏನು ಅಂತ ಕರಿತೀವಿ ಅಂತಂದ್ರೆ ವಾಚ್ಯಾರ್ಥ ಧ್ವನಿ ಅಂತ ಕರಿತೀವಿ. ಕೇಳಿದ ತಕ್ಷಣವೇ ಪರಿಚಯ ಇತ್ತು ಅಂತಂದ್ರೆ ಈ ಪದ ಇದಕ್ಕೆ ಸಂಬಂಧಪಟ್ಟಿತ್ತು, ಇದೇ ವಸ್ತುವಿಗೆ ಸಂಬಂಧಪಟ್ಟಿತ್ತು ಅನ್ನೋದು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ತೀವಿ. ಇಲ್ಲೊಂದಿಷ್ಟು ಉದಾಹರಣೆಗಳನ್ನ ಬರ್ತೀವಿ. ಮರ ಅಂತಕ್ಕಂತಹ ಪದ, ಮರ ಅಂತಂದ್ರೆ ಸಣ್ಣದಾದಂತಹ ಮರ, ದೊಡ್ಡದಾದಂತಹ ಮರ, ಹಣ್ಣು ಕೊಡುವ ಮರ, ನೆರಳು ಕೊಡುವ ಮರ. ಹೀಗೆ ಆ ಮರ ಅಂತಕ್ಕಂತಹ ಪದದಿಂದ
ನಮಗೆ ಏನಾಗ್ತೈತಿ ಅಂತಂದ್ರ ಅರ್ಥ ತಿಳಿತೈತಿ. ಬಾಗಿಲು ಅಂತಕ್ಕಂತಹ ಪದ ಮನೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ವಸ್ತು, ಮನೆಗೆ ಬೇಕಾಗಿರ್ತಕ್ಕಂತಹ ವಸ್ತು. ನವಿಲು ಅಂತಂದ್ರೆ ಗರಿಬಿಚ್ಚಿ ಕುಣಿಯುವಂತಹ ಒಂದು ಜೀವ, ಗರಿಬಿಚ್ಚಿ ಕುಣಿತಕ್ಕಂತಹ ಒಂದು ಪ್ರಾಣಿ ಅನ್ನೋದನ್ನ, ಪಕ್ಷಿ ಅನ್ನೋದನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಗುರುತಿಸ್ತಾ ಇದ್ದೀವಿ. ಚಂದ್ರ ಅಂತಂದ್ರೆ ಇರುಳಿನ ಸಮಯದೊಳಗ ತಂಪಾದ ಬೆಳದಿಂಗಳನ್ನ ಕೊಡ್ತಕ್ಕಂತಹ ಒಂದು ಆಕಾಶಕಾಯ ಅಂತ ಕರಿತಾ ಇದ್ದೀವಿ. ಹೀಗೆ ಈ ಒಂದು ಪದಗಳನ್ನ ನಾವು ನೋಡಿದ ತಕ್ಷಣ, ಕೇಳಿದ ತಕ್ಷಣವೇ ಏನಾಗ್ತಾ ಇದೆ ಅಂತಂದ್ರೆ ಈ ಎಲ್ಲ ಪದಗಳಿಗೂ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಅರ್ಥಗಳು ಇದ್ದಾವು ಅನ್ನೋದನ್ನ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಅರ್ಥಗಳು ಸಹಜವಾಗಿ ಕೇಳಿದ ತಕ್ಷಣವೇ, ನೋಡಿದ ತಕ್ಷಣವೇ ಏನಾಗ್ತಾ ಇದೆ ಅಂತಂದ್ರೆ ಇವುಗಳ ಅರ್ಥ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಪಡಿತಾ ಇದೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ವಾಚ್ಯಾರ್ಥ ಧ್ವನಿ ಅಂತ ಕೇಳ್ತೀವಿ. ಇಂತಹ ಪದಗಳು ಕಾವ್ಯದೊಳಗ ಬಳಕೆ ಆಗ್ಬೇಕು. ಇಂತಹ ಪದಗಳು ಕಾವ್ಯದೊಳಗ ಬಳಕೆ ಆದ್ರೆ ಆ ಕಾವ್ಯ ಏನಾಗ್ತಾ ಇದೆ ಅಂತಂದ್ರೆ ಧ್ವನಿ ಇಂಪಾಗಿ ಕೇಳಿ ಬರ್ತಾ ಇದೆ, ಆ ಕಾವ್ಯ ಸೊಗಸಾಗಿ ಮೂಡಿ ಬರ್ತಾ ಇದೆ. ಅದು ಸಹೃದಯಗಾರನ ಮನಸ್ಸನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ತಟ್ಟತಾ ಇದೆ ಅನ್ನೋದನ್ನ ಕಾವ್ಯಶಾತ್ಮ ಧ್ವನಿ ಆನಂದವರ್ಧನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಅದನ್ನ ತಿಳಿಸಲ್ಪಡ್ತಾ ಇದ್ದಾನ. ಇದಕ್ಕೆ ನಾವು ವಾಚ್ಯಾರ್ಥ ಧ್ವನಿ ಅಂತ ಹೇಳ್ತೀವಿ. ಈ ಒಂದು ಪದಗಳು ಪರಿಚಯ ಇಲ್ಲದಿದ್ದರೆ ಒಂದಿಷ್ಟು ಪದಗಳನ್ನ ನಿಮಗೆ ಬರೀತೀನಿ. ನೇಸರ, ತಿಂಗಳ, ನೇಸರ, ತಿಂಗಳ, ಈ ಒಂದು ಪದಗಳನ್ನ ಇಲ್ಲಿ ಬರೆದಾಗ ನಮಗೆ ಏನಾಗ್ತೈತಿ ಅಂತಂದ್ರ ಭಾಷೆಯ ಮೇಲೆ, ಶಬ್ದದ ಮೇಲೆ ಪಾಂಡಿತ್ಯವನ್ನ ಹೊಂದಿದಂತಹ ವ್ಯಕ್ತಿಗಳಿಗೆ ಈ ಪದಗಳು ಏನು ಅನ್ನೋದು ನಮಗೆ ಏನಾಗ್ತಾ ಇದೆ ಅಂತಂದ್ರ ಅಲ್ಲಿ ಗೊತ್ತಿತ್ತು ಅಂತಂದ್ರ ಅದಕ್ಕೆ ಅರ್ಥ ತಿಳ್ಕೊತೀವಿ. ನೇಸರ ಅಂತಂದ್ರ ಸೂರ್ಯ ಅಂತ ಕರಿತೀವಿ, ನೇಸರ ಅಂತಂದ್ರ ಸೂರ್ಯ ಅಂತ ಕರಿತೀವಿ. ತಿಂಗಳ ಅಂತಂದ್ರ ಚಂದ್ರ ಅಂತ ಕರಿತೀವಿ, ತಿಂಗಳ ಅಂತಂದ್ರ ಚಂದ್ರ ಅಂತ ಕರಿತೀವಿ. ಹೀಗೆ ಅರ್ಥ ತಿಳಿಲಿಲ್ಲ ಅಂತಂದ್ರ, ನೇಸರ ಅಂತಂದ್ರ ಅರ್ಥ ತಿಳಿಲಿಲ್ಲ ಅಂತಂದ್ರ ಶಬ್ದಕೋಶದ ಮೊರೆ ಹೋಗಿ, ಡಿಕ್ಷನರಿ ಅಂತ ನಾವು ಕರಿತೀವಿ, ಶಬ್ದಕೋಶದ ಮೊರೆ ಹೋಗಿ ನೇಸರ ಅಂತಂದ್ರೆ ಏನು, ತಿಂಗಳ ಅಂತಂದ್ರೆ ಏನು, ತಿಂಗಳ ಅಂತಂದ್ರ ಚಂದ್ರ ಅಂತ ಕರಿತೀವಿ, ಶಶಿ ಅಂತ ಕರಿತೀವಿ. ಹೀಗೆ ಒಂದು ಪದಗಳಿಗೆ ಇರ್ತಕ್ಕಂತಹ ಅರ್ಥಗಳನ್ನ ತಿಳಿದುಕೊಳ್ಳಲು ಶಬ್ದಕೋಶದ ಮೊರೆ ಹೋಗಿ. ಯಾಕೆ ಅಂತಂದ್ರೆ ಇಂತಹ ಪದಗಳನ್ನ ಕವಿಗಳು ಏನ್ ಮಾಡಿರ್ತಾರ ಅಂತಂದ್ರೆ ಕಾವ್ಯದೊಳಗ ಬಳಕೆ ಮಾಡಿಕೊಂಡಿರ್ತಾರ. ಅಲಂಕಾರಿಕ ಪದಗಳನ್ನ ಸಹಜವಾಗಿ ತಮ್ಮ ಅಲಂಕಾರಕ್ಕೆ, ತಮ್ಮ ಛಂದಸ್ಸಿಗೆ ಸೂಕ್ತವಾಗುವಂತಹ ಪದಗಳನ್ನ ಕಾವ್ಯಗಳಲ್ಲಿ ಏನ್ ಮಾಡಿರ್ತಾರ ಅಂತಂದ್ರೆ ಕವಿಗಳು ಬಳಕೆ ಮಾಡಿಕೊಂಡು ಕಾವ್ಯದ ಸೌಂದರ್ಯವನ್ನ ಹೆಚ್ಚು ಮಾಡಿರ್ತಾರ. ಅಲಂಕಾರಿಕ ಪದಗಳನ್ನ ಬಳಕೆ ಮಾಡಿಕೊಂಡ್ರೆ ಕಾವ್ಯದ ಸೌಂದರ್ಯ ಹೆಚ್ಚುತ್ತಾ ಇದೆ. ಆ ಅಲಂಕಾರ ಸಿದ್ಧಾಂತ ಬರ್ತಾ ಇದೆ, ಅವಲೋಕನ ಮಾಡೋಣ ಅಂತ. ಹೀಗೆ ಏನಾಗ್ತಾ ಇದೆ ಅಂತಂದ್ರೆ ವಾಚ್ಯಾರ್ಥ ಧ್ವನಿ ಕಾವ್ಯದೊಳಗ ಅಡಕ ಆಗಿರ್ತೈತಿ, ಅದು ಕಾವ್ಯಶಾತ್ಮ ಧ್ವನಿ ಅನ್ನೋದನ್ನ ಹೇಳ್ತಾರ. ಆನಂದವರ್ಧನ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಮುಂದುವರಿಸ್ತಾ ಇದ್ದಾನ. ಹೇಗೆ ಮುಂದುವರಿಸ್ತಾ ಇದ್ದಾನ ಅಂತಂದ್ರೆ ಲಕ್ಷಾರ್ಥ ಧ್ವನಿ ಅಂತ ಹೇಳ್ತಾ ಇದ್ದಾನ. ಲಕ್ಷಾರ್ಥ ಧ್ವನಿ ಅಂದ್ರೆ ಲಕ್ಷಾರ್ಥ ಧ್ವನಿಯ ವಿಚಾರಗಳು ಏನು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಕೆಲವು ಸಂದರ್ಭದೊಳಗೆ ಲಕ್ಷಾರ್ಥ ಧ್ವನಿ ಅನ್ನೋದನ್ನ ಇಲ್ಲಿ ಪದಗಳ ಪರಿಚಯ ಇತ್ತು ಅಂತಂದ್ರೆ ಅರ್ಥ ಮಾಡ್ಕೊಳ್ತೀವಿ. ಪದಗಳ ಪರಿಚಯ ಇದ್ದರೂ ಸಹ ಅರ್ಥ ಬಳಿಯದಿದ್ದರೆ ಪರ್ಯಾಯ ಪದಗಳನ್ನು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ತೀವಿ. ಅದಕ್ಕೆ ಇಲ್ಲಿ ಲಕ್ಷಾರ್ಥ ಧ್ವನಿ ಅಥವಾ ಲಕ್ಷಣಾವೃತ್ತಿ ಅಂತ ಕರಿತಾ ಇದ್ದಾನೆ. ಲಕ್ಷಾರ್ಥ ಧ್ವನಿ, ಲಕ್ಷಣಾವೃತ್ತಿ ಅಂತ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ಶಬ್ದಗಳ ಮುಖ್ಯ ಅರ್ಥ ಅಥವಾ ವಾಚ್ಯಾರ್ಥ ವಾಕ್ಯಗಳಲ್ಲಿ ಹೊಂದುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಶಬ್ದಗಳ ಮುಖ್ಯ ಅರ್ಥ ವಾಚ್ಯಾರ್ಥ ವಾಕ್ಯಗಳಲ್ಲಿ ಹೊಂದುವುದಿಲ್ಲ. ಆಗ ಮುಖ್ಯ ಅರ್ಥದೊಡನೆ ಸಂಬಂಧ ಹೊಂದಿದ ಬೇರೊಂದು ಅರ್ಥವನ್ನ ಹೊರಡಿಸಿಕೊಳ್ಳಬೇಕಾಗುತ್ತದೆ. ಬೇರೊಂದು ಅರ್ಥವನ್ನ ಹೊರಡಿಸಿಕೊಳ್ಳಬೇಕಾಗುತ್ತದೆ. ಅದನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಲಕ್ಷಾರ್ಥ ಧ್ವನಿ ಅಥವಾ ಲಕ್ಷಣಾವೃತ್ತಿ ಅಂತ ಕರಿತೀವಿ. ಏನು ಅಂತಂದ್ರ ಎರಡು ಉದಾಹರಣೆಗಳನ್ನ ತೆಗೆದುಕೊಂಡಿನಿ. ಆನಂದವರ್ಧನ ಸಾಕಷ್ಟು ಉದಾಹರಣೆಗಳನ್ನ ಹೇಳ್ತಾ ಇದ್ದಾನೆ. ಎರಡು ಉದಾಹರಣೆಗಳನ್ನ ತೆಗೆದುಕೊಂಡಿನಿ. ಏನು ಅಂತಂದ್ರೆ ಜಂಬೂ ಸವಾರಿಯ ಉತ್ಸವವನ್ನು ನೋಡುವುದಕ್ಕೆ ಊರಿಗೆ ಊರೇ ಬಂದಿತ್ತು. ಜಂಬೂ ಸವಾರಿಯ ಉತ್ಸವವನ್ನು ನೋಡುವುದಕ್ಕೆ ಊರಿಗೆ ಊರೇ ಬಂದಿತ್ತು.
ಅವನ ಕಣ್ಣಲ್ಲಿ ಬೆಂಕಿಯನ್ನು ಸುರಿಸುತ್ತಾ ಗರ್ಜಿಸಿದನು. ಅವನ ಕಣ್ಣಲ್ಲಿ ಬೆಂಕಿಯನ್ನು ಸುರಿಸುತ್ತಾ ಗರ್ಜಿಸಿದನು. ಈ ಎರಡೂ ವಾಕ್ಯಗಳನ್ನ ನೋಡಿದಾಗ ವಿದ್ಯಾರ್ಥಿಗಳೇ ನಿಮಗೆ ಏನಾಗ್ತೈತಿ ಅಂತಂದ್ರೆ, ವಾಕ್ಯದಿಂದ ನಮಗ ಒಂದು ಧ್ವನಿ ಕಾಣ್ತಾ ಇದೆ. ಏನು ಅಂತಂದ್ರೆ, ಜಂಬೂ ಸವಾರಿಯ ಉತ್ಸವ ನೋಡುವುದಕ್ಕೆ ಊರಿಗೆ ಊರೇ ಬಂದಿತ್ತು. ಇಲ್ಲಿ ನಿಮಗೆ ಏನಾಗ್ತೈತಿ ಅಂತಂದ್ರೆ, ಸ್ಪಷ್ಟವಾಗಿ ವಾಕ್ಯವನ್ನ ಅವಲೋಕನ ಮಾಡಿದಾಗ ಒಂದು ಉತ್ತರ ನಿಮಗೆ ಸಿಗ್ತೈತಿ. ಅಥವಾ ನೋಡ್ತಾ ಇದ್ರಿ ಅಂತಂದ್ರೆ ಯಾವ ಉತ್ತರ ನಿಮ್ಗೆ ಸಿಗ್ತಾ ಇದೆ ಅಂತಂದ್ರ, ಊರಿಗೆ ಊರೇ ಅಂತಂದ್ರೆ ಆ ಊರಿನಲ್ಲಿ ಇರ್ತಕ್ಕಂತಹ ಜನರು, ಆ ಊರಿನಲ್ಲಿ ಇರ್ತಕ್ಕಂತಹ ಜನರು. ಅವನ ಕಣ್ಣಲ್ಲಿ ಬೆಂಕಿಯನ್ನು ಸುರಿಸುತ್ತಾ ಗರ್ಜಿಸಿದವನು ಅಂತಂದ್ರ, ಅವನ ಕಣ್ಣಿನೊಳಗೆ ಏನಾಗ್ತಾ ಇದೆ ಅಂತಂದ್ರ ಕೋಪವನ್ನ ನಾವು ಕಾಣ್ತಾ ಇದ್ದೀವಿ. ಅವನ ಕಣ್ಣಿನೊಳಗ ಕೋಪವನ್ನ ನಾವು ಕಾಣ್ತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂತಂದ್ರ ಲಕ್ಷಾರ್ಥ ಧ್ವನಿ ಅಥವಾ ಲಕ್ಷಣಾವೃತ್ತಿ ಅಂತ ನಾವು ಕರೀತಾ ಇದ್ದೀವಿ. ಜಂಬೂ ಸವಾರಿಯ ಉತ್ಸವ ನೋಡುವುದಕ್ಕೆ ಜನರು ಆಗಮಿಸಿದ್ದರು, ಜನರು ಬಂದಿದ್ದರು ಅಂತಂದ್ರೆ ಅದು ವಾಕ್ಯ ಸರಳವಾಗಿ ವಾಚಾರ್ಥ ಧ್ವನಿಯೊಳಗನೆ ನಮಗೆ ತಿಳಿದು ಬರ್ತಾ ಇತ್ತು. ಇಲ್ಲಿ ಆ ರೀತಿಯಾಗಿ ನಾವು ಬಳಕೆ ಮಾಡಿಕೊಂಡಿದ್ದರೆ ಕಾವ್ಯ ಅಲಂಕಾರ ರಹಿತವಾಗ್ತಾ ಇತ್ತು. ಕಾವ್ಯ ಏನಾಗ್ತಾ ಇತ್ತು ಅಂತಂದ್ರೆ ಅಲಂಕಾರ ರಹಿತವಾಗ್ತಾ ಇತ್ತು. ಕವಿಯಾದವನು ಅಲಂಕಾರವಾಗಿ ಇರಲಿ ಅಂತಕ್ಕಂತಹ ಉದ್ದೇಶಕ್ಕೆ ಉಪಮಾನಗಳನ್ನು, ಉಪಮೇಯಗಳನ್ನು, ರೂಪಕಗಳನ್ನು, ಉತ್ಪ್ರೇಕ್ಷೆಗಳನ್ನು ಬಳಕೆ ಮಾಡಿಕೊಂಡು ಏನ್ ಮಾಡಿದ್ದಾನ ಅಂತಂದ್ರೆ, ಜಂಬೂ ಸವಾರಿಯ ಉತ್ಸವ ನೋಡುವುದಕ್ಕೆ ಊರಿಗೆ ಊರೇ ಬಂದಿತ್ತು ಅನ್ನೋದೇನಾಗ್ತಾ ಇದೆ ಅಂತಂದ್ರೆ, ಅಲ್ಲಿ ವಾಕ್ಯವನ್ನ ರಚನೆ ಮಾಡ್ತಾ ಇದ್ದಾರ. ಓದುವಂತಹ ಸಂದರ್ಭದೊಳಗ, ಅದನ್ನ ತಿಳಿದುಕೊಳ್ಳುವಂತಹ ಸಂದರ್ಭದೊಳಗ ನಾವೇನು ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ, ಊರಿಗೆ ಊರೇ ಅನ್ನತಕ್ಕಂತಹ ಪದದೊಳಗ ಆ ಊರಿನಲ್ಲಿ ಇರ್ತಕ್ಕಂತಹ ಜನರು ಜಂಬೂ ಸವಾರಿ ಉತ್ಸವವನ್ನ, ಮೈಸೂರಿನ ದಸರಾ ಉತ್ಸವವನ್ನ ನೋಡ್ಲಿಕ್ಕೆ ಊರಿನ ಜನರು ಆಗಮಿಸಿದ್ದರು ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಅದುವೇ ಏನಾಗ್ತಾ ಇದೆ ಅಂತಂದ್ರೆ ಧ್ವನಿ ಅಂತ ಕರಿತೀವಿ. ಕಾವ್ಯದ ಆತ್ಮ ಇಲ್ಲಿ ಜನರು ಅನ್ನೋದು ಧ್ವನಿಯಾಗಿ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಮಾರ್ಪಾಡು ಹೊಂದುತ್ತಾ ಇದೆ, ಅದು ನಿರ್ಮಾಣಗೊಳ್ತಾ ಇದೆ. ಇದನ್ನ ಶೋಧಿಸುವಂತಹ ಕೆಲಸ, ಈ ಅರ್ಥವನ್ನ ತಿಳಿದುಕೊಳ್ಳುವಂತಹ ಕೆಲಸ ನಮಗೆ ಸಾಹಿತ್ಯದಿಂದ ಆಗಬೇಕು, ಕಾವ್ಯದಿಂದ ಆಗಬೇಕು. ಇದಕ್ಕೆ ಶಬ್ದ ವ್ಯಾಪಾರ ಅಂತ ಕರೀತಾನ. ಊರಿಗೆ ಊರೇ ಅಂತಕ್ಕಂತಹ ಪದ ಅಂತಂದ್ರೆ ಶಬ್ದ ವ್ಯಾಪಾರ ಅಂತ ಹೇಳ್ತೀವಿ. ಅಲಂಕಾರ ಪದಗಳನ್ನ ಹಿಂಗ ವಾಕ್ಯದೊಳಗ ಚರಣದೊಳಗ ಬಳಕೆ ಮಾಡ್ರೆ ಅದಕ್ಕ ಶಬ್ದ ವ್ಯಾಪಾರ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕರಿತಾ ಇದ್ದೀವಿ. ಅವನ ಕಣ್ಣಲ್ಲಿ ಬೆಂಕಿಯನ್ನು ಸುರಿಸುತ್ತಾ ಗರ್ಜಿಸಿದನು, ಆತ ಕೋಪಗೊಂಡಿದ್ದಾನೆ. ಕಣ್ಣಿನೊಳಗ ಬೆಂಕಿಯನ್ನು ಸುರಿಸಲಿಕ್ಕೆ ಸಾಧ್ಯ ಇಲ್ಲ. ಬೆಂಕಿಯನ್ನು ಮುಟ್ಟಿದ್ರೆ ನಮ್ಮ ಕೈ ಸುಡುತ್ತಾ ಇದೆ. ಬೆಂಕಿಯ ಸ್ಪರ್ಶ ಆಯ್ತು ಅಂತಂದ್ರೆ ನಮಗೆ ಶಾಖದ ಅನುಭವ ಉಂಟಾಗ್ತೈತಿ. ಇನ್ನು ಕಣ್ಣಿನೊಳಗ ಬೆಂಕಿ ಸುರಿಸುವುದು ಅಂತಂದ್ರೆ ಅಸಾಧ್ಯವಾದದ್ದು. ಕಣ್ಣಿನೊಳಗ ಬೆಂಕಿಯನ್ನು ಸುರಿಸುತ್ತಾ ಗರ್ಜಿಸಿದ್ದು ಅಂತಂದ್ರೆ ಬಹಳ ಕೋಪಿಷ್ಠನಾಗಿದ್ದಾನ, ಆವೇಶಭರಿತನಾಗಿದ್ದಾನ ಅನ್ನುವುದು ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಉಂಟಾಗ್ತಾ ಇದೆ. ಹಾಗಾಗಿ ಇದು ಲಕ್ಷಾರ್ಥ ಧ್ವನಿ, ಲಕ್ಷಣ ವೃತ್ತಿ ಅಂತ ಹೇಳ್ತಾ ಇದ್ದೀವಿ. ಇನ್ನ ವ್ಯಂಗ್ಯಾರ್ಥ ಧ್ವನಿ ಅಂತ ಹೇಳ್ತಾ ಇದ್ದಾನೆ. ಏನು ವ್ಯಂಗ್ಯಾರ್ಥ ಧ್ವನಿ ಅಂತಂದ್ರೆ ಅದಕ್ಕೆ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾನೆ. ಏನು ಸ್ಪಷ್ಟತೆ ಅಂತಂದ್ರೆ, ಆ ವ್ಯಂಗ್ಯಾರ್ಥ ಅನ್ನೋದೇನಾಗ್ತಾ ಇದೆ ಅಂತಂದ್ರೆ ವಾಚಾರ್ಥ್ಯವನ್ನ ಲಕ್ಷಾರ್ಥವನ್ನ ಅನುಸರಿಸಿಕೊಂಡು, ವಾಚಾರ್ಥವನ್ನು ಮತ್ತು ಲಕ್ಷಾರ್ಥವನ್ನ ಅನುಸರಿಸಿ ಹೊರಹೊಮ್ಮುವ ಯಾವುದೇ ಶಬ್ದದ ವಿಶೇಷವಾದ ಅರ್ಥಕ್ಕೆ ವ್ಯಂಗ್ಯಾರ್ಥ ಎಂದು ಕರಿತೇವೆ. ಅನುಸರಿಸಿಕೊಂಡು ಅನ್ನೋದನ್ನ ಹೇಳ್ತಾನ. ಸರಳವಾದಂತಹ ಪದಗಳನ್ನ ವಾಕ್ಯದೊಳಗ ಬಳಕೆ ಮಾಡ್ತೀವಿ. ಸರಳವಾದಂತಹ ಪದಗಳು. ಜಂಬೂ ಸವಾರಿಯ ಉತ್ಸವ ನೋಡುವುದಕ್ಕೆ ಊರಿಗೆ ಊರೇ ಬಂದಿತ್ತು. ಇದನ್ನೇ ನಾವು ಅನುಸರಿಸಿಕೊಂಡು ಆಶ್ರಯ ಮಾಡಿಕೊಂಡು ಮುಂದುವರಿಯುತ್ತಾ ಹೋದಾಗ ನಮಗೆ ಏನಾಗ್ತೈತಿ ಅಂತಂದ್ರೆ, ಈ ಎರಡು ಕಾವ್ಯಾತ್ಮಕ ಧ್ವನಿಯ ಅಂಶಗಳಿಂದ ನಮ್ಗೆ ವ್ಯಂಗ್ಯಾರ್ಥ ನಮಗೆ ಏನಾಗ್ತೈತಿ ಅಂತಂದ್ರೆ ಉಂಟಾಗ್ತೈತಿ. ಉತ್ಸವ ನೋಡುವುದಕ್ಕೆ ಊರಿಗೆ ಊರೇ ಬಂದಿತ್ತು. ದಸರಾ ಉತ್ಸವ, ಜಂಬೂ ಸವಾರಿ ಉತ್ಸವ. ಮೈಸೂರು ದಸರಾದೊಳಗ ಕೇಂದ್ರ ಬಿಂದು ಆಚರಣೆ ಯಾವುದು ಅಂತಂದ್ರ, ಉತ್ಸವ ಯಾವುದು ಅಂತಂದ್ರ ನಾವು ಜಂಬೂ ಸವಾರಿ ಅಂತ ಹೇಳ್ತೀವಿ.
ಆನೆಯ ಮೇಲೆ ಅಂಬಾರಿಯನ್ನ ಇರಿಸಿರ್ತಾರ. ವ್ಯಂಗ್ಯಾರ್ಥ ಧ್ವನಿ, ಆನೆಯ ಮೇಲೆ ಅಂಬಾರಿಯನ್ನ ಇರಿಸಿರ್ತಾರ. ಅಂಬಾರಿಯ ಒಳಗೆ ಏನಾಗಿರ್ತೈತಿ ಅಂತಂದ್ರೆ ರಾಜರಾಜೇಶ್ವರಿಯ ವಿಗ್ರಹ ಇರ್ತಾ ಇದೆ, ಅಥವಾ ಚಾಮುಂಡೇಶ್ವರಿಯ ಒಂದು ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪಿಸಿ ಮೆರವಣಿಗೆಯನ್ನ ಮಾಡುವಂತಹ ದೃಶ್ಯ. ಇಂತಹ ದೃಶ್ಯ ದಸರಾ ಹಬ್ಬದ ಜಂಬೂ ಸವಾರಿಯ ಕೇಂದ್ರ ಬಿಂದು ಅಂತ ಕರಿತೀವಿ. ಇದು ಅಷ್ಟಕ್ಕೆ ನಿಲ್ಲೋದಿಲ್ಲ. ಆ ಒಂದು ಆಚರಣೆ, ಆ ಒಂದು ಉತ್ಸವ ಏನಾಗ್ತಾ ಇದೆ ಅಂತಂದ್ರೆ ಇನ್ನಷ್ಟು ಇಮ್ಮಡಿಗೊಳ್ತಾ ಇದೆ. ಏನು ಅಂತಂದ್ರೆ ಜಂಬೂ ಸವಾರಿಯ ಉತ್ಸವ ಆದ ನಂತರ ಆ ಉತ್ಸವದ ಜೊತೆಗೆ ಇನ್ನಷ್ಟು ಇರ್ತಕ್ಕಂತಹ ಕಾರ್ಯಕ್ರಮಗಳು, ಆ ಊರಿನಲ್ಲಿ ಇರ್ತಕ್ಕಂತಹ ಎಲ್ಲ ಜನರು, ಊರೇ ಬಂದಿತ್ತು ಅಂತಂದ್ರೆ ಜನರು ಅಂತ ನಾವು ಹೇಳ್ತಾ ಇದ್ದೀವಿ. ಎಂತಹ ಜನರು ಅಂತಂದ್ರೆ ಎಲ್ಲ ಜನರು ಅಂತಂದ್ರೆ ಚಿಕ್ಕವರು, ವಯಸ್ಕರರು, ಮಧ್ಯ ವಯಸ್ಕರರು, ಹಿರಿಯರು, ಈ ಎಲ್ಲ ವರ್ಗದ ಜನರು ಏನಾಗಿರ್ತಾರ ಅಂತಂದ್ರ ಉತ್ಸವವನ್ನ ನೋಡ್ಲಿಕ್ಕೆ ಹೋಗಿರ್ತಾರ. ಹಿರಿಯರಿಗೆ ಏನಾಗ್ತಾ ಇದೆ ಅಂತಂದ್ರ ಈ ಒಂದು ಜಂಬೂ ಸವಾರಿ ಉತ್ಸವವನ್ನ ನೋಡಬೇಕು. ಚಿಕ್ಕ ಮಕ್ಕಳಿಗೆ ಏನಾಗ್ತಾ ಇದೆ ಅಂತಂದ್ರ ಆ ಜಂಬೂ ಸವಾರಿಯ ದಸರಾ ಹಬ್ಬದಲ್ಲಿ, ದಸರಾ ಜಾತ್ರೆಯಲ್ಲಿ ಮಕ್ಕಳಿಗೆ ಏನ್ ಬೇಕು ಅಂತಂದ್ರ ಅವರಿಗೆ ಮನರಂಜನೆ ಬೇಕು. ಮಕ್ಕಳಿಗೆ ಏನ್ ಬೇಕು ಅಂತಂದ್ರ ಮನರಂಜನೆ ಬೇಕು. ಮನರಂಜನೆಯಲ್ಲಿ ಅವರು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರ. ಹಿರಿಯರಾದವರು ಜಾತ್ರೆಯ ವಿಶೇಷತೆಯನ್ನ ನೋಡ್ತಾ ಇದ್ದಾರ. ಅವರವರ ವಯೋಮಾನಕ್ಕೆ ತಕ್ಕ ಹಾಗೆ, ಅವರವರ ಆಲೋಚನೆಗೆ ತಕ್ಕ ಹಾಗೆ ಆ ಉತ್ಸವವನ್ನ ನೋಡುವಂತಹ ಪರಿ, ನೋಡುವಂತಹ ವಿಧಾನ ಭಿನ್ನ ಭಿನ್ನವಾಗಿ ಇರ್ತಾ ಇದೆ. ಇದು ಏನಾಗ್ತು ಅಂತಂದ್ರೆ ಉದಾಹರಣೆ ನಿಮ್ಗೆ ಅರ್ಥ ಆಯ್ತು. ಈ ಉದಾಹರಣೆಯನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಾಹಿತ್ಯಕ್ಕೆ ಅನ್ವಯ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ಕವಿಯು ರಚನೆ ಮಾಡಿದಂತಹ ಕಾವ್ಯ ಏನಾಗ್ತಾ ಇದೆ ಅಂತಂದ್ರ ವಯಸ್ಸಿನ ಭಿನ್ನತೆಯ ಆಧಾರದ ಮೇಲೆ ಅವಲಂಬಿತ ಆಗುತ್ತದೆ. ವ್ಯಂಗ್ಯಾರ್ಥ ಧ್ವನಿ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರ ಒಂದು ಕಾವ್ಯದ ವಸ್ತು, ಕಾವ್ಯದ ವಿಚಾರ ಏನಾಗ್ತಾ ಇದೆ ಅಂತಂದ್ರ ಭಿನ್ನ ಭಿನ್ನ ವಯೋಮಾನಗಳಿಗೆ ಭಿನ್ನವಾದಂತಹ ಅರ್ಥವನ್ನ ಕೊಡ್ತಾ ಇದೆ. ಒಮ್ಮೆ ಓದಿದಂತಹ ವಿಷಯ ವಸ್ತು ಇನ್ನೊಮ್ಮೆ ಓದಿದಾಗ ಅದು ವಿಷಯ ವಸ್ತು ಏನಾಗ್ತಾ ಇದೆ ಅಂತಂದ್ರೆ ಭಿನ್ನವಾದಂತಹ ಅರ್ಥವನ್ನ ಕೊಡ್ತಾ ಇದೆ. ಆ ಭಿನ್ನವಾದಂತಹ ಅರ್ಥವನ್ನ ಕೊಡುವಂತಹ ಶಕ್ತಿಯನ್ನೇ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾವ್ಯಶಾತ್ಮ ಧ್ವನಿ ಅಂತ ಕರಿತಾ ಇದ್ದೀವಿ. ಅಂತಹ ಶಕ್ತಿಯನ್ನೇ ಕಾವ್ಯಶಾತ್ಮ ಧ್ವನಿ ಅಂತ ಕರಿತಾ ಇದ್ದೀವಿ. ಇದು ಒಂದು ಉದಾಹರಣೆ ನಿಮಗೆ ಸಾಕು ಅನ್ಕೋತೀನಿ. ಆ ಉದಾಹರಣೆಗೆ ತಕ್ಕ ಹಾಗೆ ಕಾವ್ಯದ ಒಂದು ವಿಚಾರವನ್ನ, ಕಾವ್ಯದ ಉದಾಹರಣೆಯನ್ನ ನಿಮ್ಗೆ ಕೊಟ್ಟು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಕಾವ್ಯಶಾತ್ಮ ಧ್ವನಿ ಅಂತಕ್ಕಂತಹ ಸಿದ್ಧಾಂತವನ್ನ ನಾನು ಇಲ್ಲಿ ಸ್ಪಷ್ಟೀಕರಣ ಮಾಡ್ತೀನಿ. ಏನು ಅಂತಂದ್ರೆ ಸಾಹಿತ್ಯವನ್ನು ಓದುವ, ಅರ್ಥೈಸುವ ಸ್ಥಿತಿ ವಯೋಮಾನ. ಸಾಹಿತ್ಯವನ್ನು ಓದುವ, ಅರ್ಥೈಸುವ ಸ್ಥಿತಿ ವಯೋಮಾನ ಅಂತ ಕರಿತೀವಿ. ಒಂದು ಉದಾಹರಣೆ, ಕಾವ್ಯದ ಒಂದು ಉದಾಹರಣೆ ಏನು ಅಂತಂದ್ರೆ ಪಂಪ ಭಾರತ ಅಥವಾ ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ಭಾರತವನ್ನ, ಪಂಪ ಭಾರತ ಇರಲಿ, ಕುಮಾರವ್ಯಾಸ ಭಾರತವನ್ನ ನಮ್ಮ ಎಲ್ಲ ಶೈಕ್ಷಣಿಕ ಅವಧಿಯೊಳಗಂತಂದ್ರ ಪ್ರಾಥಮಿಕ ಶಿಕ್ಷಣದೊಳಗ, ಮಾಧ್ಯಮಿಕ ಶಿಕ್ಷಣದೊಳಗ, ಪ್ರೌಢ ಶಿಕ್ಷಣದೊಳಗ, ಪದವಿ ಪೂರ್ವ ಶಿಕ್ಷಣದೊಳಗ, ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ಹಂತದೊಳಗ ಕುಮಾರವ್ಯಾಸನ ಕಾವ್ಯವನ್ನ ನಾವು ಓದ್ತೀವಿ. ಪ್ರಾಥಮಿಕ ಶಿಕ್ಷಣದೊಳಗ ನೀವು 7ನೇ ಬಂದ್ರಿ ಅಂತಂದ್ರೆ ಅಲ್ಲಿ ಏನಾಗ್ತೀರಿ ಅಂತಂದ್ರೆ ಕುಮಾರವ್ಯಾಸ ಅಂದರೆ ಯಾರು, ಗದುಗಿನ ಭಾರತ ಕೃತಿಯನ್ನ ರಚನೆ ಮಾಡಿದವರು ಯಾರು, ಕುಮಾರವ್ಯಾಸನ ಮೂಲ ಹೆಸರೇನು, ಇವೆಲ್ಲವನ್ನ ನಾವು ಕಂಠಪಾಠ ಮಾಡಿರ್ತೀವಿ. ಯಾವಾಗ ಅಂತಂದ್ರೆ ಪ್ರೈಮರಿ ಸ್ಟೇಜ್ನೊಳಗೆ, ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಳ್ಳುವಂತಹ ಸಂದರ್ಭದೊಳಗ ಕುಮಾರವ್ಯಾಸ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ, ಗದುಗಿನ ಭಾರತ, ವೀರನಾರಾಯಣ, ಗದುಗಿನ ನಾರಾಯಣಪ್ಪ, ಎಲ್ಲ ವಿಚಾರಗಳನ್ನ ಪ್ರಾಥಮಿಕ ಹಂತದೊಳಗೆ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಹೆಂಗ ಅಧ್ಯಯನ ಮಾಡಿರ್ತೀವಿ ಅಂತಂದ್ರೆ ವಯೋಮಾನಕ್ಕೆ ತಕ್ಕ ಹಾಗೆ ಎಲ್ಲವನ್ನ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಕಂಠಪಾಠ ಮಾಡಿರ್ತೀವಿ. ವಿಷಯಕ್ಕೆ ಪ್ರಶ್ನೆಗಳು, ಪ್ರಶ್ನೆಗಳಿಗೆ ಉತ್ತರ ಅನ್ನೋದನ್ನ ನಾವು ಕಂಠಪಾಠ ರೆಡಿ ಮಾಡಿಕೊಂಡು
ಅರ್ಥ ಮಾಡಿಕೊಳ್ಳುವಂತಹ ಅಲ್ಪ ಪ್ರಯತ್ನವನ್ನ ಮಾಡಿರ್ತೀವಿ. ಕುಮಾರವ್ಯಾಸ ಭಾರತ ಅಂತಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿ. ಗದುಗಿನ ಭಾರತ ಅಂತಂದ್ರೆ ಕುಮಾರವ್ಯಾಸ ಕವಿ ರಚನೆ ಮಾಡಿದಂತಹ ಕೃತಿ. ಇದು ಒಂದು ಷಟ್ಪದಿ ಕಾವ್ಯ. ಇದೊಂದು ಭಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿದೆ. ಇದು ಮಹಾಭಾರತದ ವಿಚಾರವನ್ನ ಹೇಳ್ತಾ ಇದೆ. ಇಷ್ಟು ನಮಗೇನಾಗಿರ್ತೈತಿ ಅಂದ್ರೆ ಪರಿಚಯ ಆಗಿರ್ತೈತಿ ಪ್ರಾಥಮಿಕ ಹಂತದೊಳಗೆ. ಅದೇ ನಾವು ಪದವಿ ಹಂತಕ್ಕೆ ಬಂದಾಗ ಹೆಚ್ಚು ಹೆಚ್ಚು ಪದ್ಯಗಳನ್ನ ಓದ್ತೀವಿ. ಅದರೊಳಗೆ ಇರ್ತಕ್ಕಂತಹ ವಿರಾಟ ಪರ್ವ ಅಂದರೇನು, ಅದರೊಳಗೆ ಇರ್ತಕ್ಕಂತಹ ಸಭಾ ಪರ್ವ ಅಂದರೇನು, ಅದರೊಳಗೆ ಕೃಷ್ಣನ ಪಾತ್ರ ಎಂತಹದ್ದು, ಅದರೊಳಗೆ ಇರ್ತಕ್ಕಂತಹ ದ್ರೌಪದಿಯ ಪಾತ್ರವೆಂತಹದ್ದು, ಕವಿ ಯಾವ ರೀತಿಯಾಗಿ ಇದನ್ನು ರಚನೆ ಮಾಡಿದ, ಯಾಕೆ ರಚನೆ ಮಾಡಿದ, ಇದೇ ಭಾಮಿನಿ ಷಟ್ಪದಿಯನ್ನ ಯಾಕೆ ಬಳಕೆ ಮಾಡಿಕೊಂಡ, ಕವಿಯ ವರ್ಣನೆ ಎಂತಹದ್ದು, ಅಲಂಕಾರಗಳು ಎಂತಹದ್ದು, ರೂಪಕ ಅಲಂಕಾರಕ್ಕೆ ಯಾಕೆ ಪ್ರಾಧಾನ್ಯತೆ ಕೊಟ್ಟ, ವಯೋಮಾನ ಪದವಿ ಹಂತಕ್ಕೆ ನಮ್ಮ ಬೌದ್ಧಿಕ ಮಟ್ಟ ಏನಾಗಿರ್ತೈತಿ ಅಂತಂದ್ರೆ ಹೆಚ್ಚಳ ಆಗಿರ್ತೈತಿ. ಹಾಗಾಗಿ ಒಂದು ಹಂತದಲ್ಲಿ ಓದಿದಂತಹ ಕಾವ್ಯ ಇನ್ನೊಂದು ವಯೋಮಾನ ಹಂತಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಓದುವ ಸಂದರ್ಭಕ್ಕೆ ವಿಷಯ ಪೂರಕ ಆಗಿದ್ದರು, ವಾಚಾರ್ಥ ಲಕ್ಷ್ಯಾರ್ಥ ಪೂರಕವಾಗಿದ್ದರೂ ಸಹ ವ್ಯಂಗ್ಯಾರ್ಥ ಧ್ವನಿ ಅಂದ್ರೇನು ತಿಳಿದುಕೊಳ್ಳುವಂತಹ ಧ್ವನಿ, ಕಾವ್ಯವನ್ನ ಅರ್ಥ ಮಾಡಿಕೊಳ್ಳುವಂತಹ ಧ್ವನಿ ವಯೋಮಾನಕ್ಕೆ ತಕ್ಕ ಹಾಗೆ ಭಿನ್ನವಾಗಿರ್ತೈತಿ. ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಕಾವ್ಯಶಾತ್ಮ ಧ್ವನಿ ಅನ್ನೋದು, ಧ್ವನಿಯೇ ಕಾವ್ಯದ ಆತ್ಮ ಅನ್ನೋದು ಯಾವತ್ತಿಗೂ ಅದು ಓದುವಂತಹ ಸ್ಥಿತಿಗತಿಯ ಮೇಲೆ, ಓದುವಂತಹ ವ್ಯಕ್ತಿಯ ಒಂದು ಯಾವ ಜೀವಿ ಅಂತ ಕರಿತೀವಿ ಬೌದ್ಧಿಕ ಜೀವಿಯ ವಿಚಾರಗಳ ಮೇಲೆ ಅವಲಂಬಿತ ಆಗಿರುತ್ತದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದಾನೆ. ಹೀಗೆ ಕಾವ್ಯದೊಳಗ ಸಾಕಷ್ಟು ಕೃತಿಗಳು ಇರ್ತಾ ಇದ್ದಾವು. ಕಾವ್ಯದ ಆತ್ಮ ಧ್ವನಿ ಅಂತಕ್ಕಂತಹ ವಿಚಾರ, ಭರತನ ರಸ ಸಿದ್ಧಾಂತವನ್ನ ಅನುಸ್ಕರಣೆ ಮಾಡಿಕೊಂಡು ಅಲ್ಲಿ ತನ್ನ ವಿಚಾರವನ್ನ ಧ್ವನಿ ಸಿದ್ಧಾಂತ ಅಂತಕ್ಕಂತಹ ವಿಚಾರವನ್ನ ಇಲ್ಲಿ ಸ್ಪಷ್ಟಪಡಿಸುವಂತಹ ಕೆಲಸಕ್ಕೆ ಆನಂದವರ್ಧನ ಈ ಒಂದು ಸಿದ್ಧಾಂತವನ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ತಿಳಿಸಲ್ಪಡ್ತಾ ಇದ್ದಾನೆ. ಹಾಗಾಗಿ ಕಾವ್ಯಕ್ಕೆ ಮುಖ್ಯವಾಗಿ ಏನ್ ಬೇಕು ಅಂತಂದ್ರೆ ಧ್ವನಿ ಬೇಕು. ಆ ಧ್ವನಿ ಮುಖ್ಯವಾಗಿ ಕಾವ್ಯದೊಳಗ ಅಡಕ ಆಗಬೇಕು ಅಂತಂದ್ರೆ ಒಳ್ಳೆಯ ಶಬ್ದಗಳನ್ನ ಆಯ್ದುಕೊಂಡು ಕಾವ್ಯಗಳನ್ನ ರಚನೆ ಮಾಡಬೇಕು. ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಅದು ಒಳ್ಳೆಯ ರೀತಿಯಾದಂತಹ ಕಾವ್ಯವಾಗಿ ಮಹಾಕಾವ್ಯವಾಗಿ ಸೂರ್ಯಚಂದ್ರಾದಿಗಳು ಇರುವವರೆಗೂ ಆ ಕೃತಿಗೆ ಒಂದು ಬೆಲೆ ಬರ್ತಾ ಇದೆ, ಒಂದು ಮಹತ್ವ ಬರ್ತಾ ಇದೆ, ಜನಪ್ರಿಯತೆ ಬರ್ತಾ ಇದೆ ಅಂತಕ್ಕಂತಹ ವಿಚಾರವನ್ನ ಆನಂದವರ್ಧನ ಇಲ್ಲಿ ಹೇಳ್ತಾ ಇದ್ದಾನ. ಅದಕ್ಕೆ ಅತ್ಯುತ್ತಮ ನಿದರ್ಶನ ಅಂತಂದ್ರೆ ನಮ್ಮ ಸಾಹಸ ಭೀಮ ವಿಜಯ ಕೃತಿಯ ಕರ್ತೃ ಕವಿ ಚಕ್ರವರ್ತಿ ರನ್ನ. ಆತ ಈ ಸಾಹಸ ಭೀಮ ವಿಜಯ ಕೃತಿಯನ್ನ ರಚನೆ ಮಾಡುವಂತಹ ಸಂದರ್ಭದೊಳಗ ಶಬ್ದಗಳು ಎಷ್ಟು ಮುಖ್ಯ ಆಗಿರ್ಬೇಕು, ಶಬ್ದದೊಳಗ ಧ್ವನಿ ಎಷ್ಟು ಮುಖ್ಯ ಆಗಿರ್ಬೇಕು ಅನ್ನೋದಕ್ಕ ಸ್ವತಃ ರನ್ನನೇ ಕವಿ ಚಕ್ರವರ್ತಿ ರನ್ನನೇ ಹೇಳ್ತಾ ಇದ್ದಾನ. ಈ ಸಾಹಸ ಭೀಮ ವಿಜಯದೊಳಗ ಗದಾವಿದ್ದ ಕೃತಿಯೊಳಗೆ ಹೇಳ್ತಾ ಇದ್ದಾನೆ ಏನು ಅಂತಂದ್ರ ವಾಗ್ದೇವಿಯ ಬಂಗಾರದ ಮುದ್ರೆಯನ್ನೊಡೆದು ಶಬ್ದಗಳನ್ನಾಗಿಕೊಂಡು ಲೌಕಿಕ ಕಾವ್ಯಂ ರಚನೆ ಮಾಡಿದೆ. ಲೌಕಿಕ ಕಾವ್ಯ ಅಂತಂದ್ರೆ ಸಾಹಸ ಭೀಮ ವಿಜಯ. ಹಾಗಾಗಿ ನನ್ನ ಕಾವ್ಯದೊಳಗ ಉತ್ತಮವಾದಂತಹ ಶಬ್ದಗಳು ಇದ್ದಾವು, ಆ ಶಬ್ದಕ್ಕೆ ಅತ್ಯುತ್ತಮವಾದಂತಹ ಧ್ವನಿ ಇದೆ ಅನ್ನೋದನ್ನ ರನ್ನ ಏನ್ ಮಾಡಿದ್ದಾನ ಅಂತಂದ್ರೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನ. ಇಂತಹ ಕಾವ್ಯದೊಳಗನ ಆನಂದವರ್ಧನ ಹೇಳಿದಂತಹ ಕಾವ್ಯಶಾತ್ಮ ಧ್ವನಿ, ಧ್ವನಿಯೇ ಕಾವ್ಯದ ಆತ್ಮ ಅಂತಕ್ಕಂತಹ ವಿಚಾರಗಳು ಅಲ್ಲಿ ನಮಗೆ ಉದಾಹರಣೆಯಾಗಿ ಲಭ್ಯ ಆಗ್ತಾ ಇದ್ದಾವೆ. ಇದು ಏನಾಗ್ತಾ ಇದೆ ಅಂತಂದ್ರೆ ಧ್ವನಿ ಸಿದ್ಧಾಂತ. ಆನಂದವರ್ಧನನ ಧ್ವನಿ ಸಿದ್ಧಾಂತ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಪಾಠದಿಂದ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಈ ಒಂದು ಧ್ವನಿ ಸಿದ್ಧಾಂತದ ಟಿಪ್ಪಣಿಯನ್ನು ನಿಮಗೆ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಂತರ ನಿಮಗೆ ಕೊಡ್ತಾ ಇದ್ದೀನಿ. ಮತ್ತೊಂದು ಸಿದ್ಧಾಂತದೊಂದಿಗೆ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿವರೆಗೂ